ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ತ್ರಿವರ್ಣ ತ್ರಿಕೋನ ಚರ್ಚೆಗೆ ನಾವು ಸಿದ್ಧರಾಗಿದ್ದೇವೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ತ್ರಿಭಾಷಾ ಸೂತ್ರ ಹಿಂದಿ ಬೇಕಾ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒಂದು ಸಂಚಲನ ಉಂಟಾಗಿದೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ತಮಿಳುನಾಡು ಕೇಂದ್ರವಾಗಿಟ್ಟುಕೊಂಡು ಇವತ್ತು ಒಂದು ತ್ರಿಭಾಷಾ ಸೂತ್ರದ ಬಗ್ಗೆ, ಇನ್ನೊಂದು ಡಿಲಿಮಿಟೇಷನ್ ಆಫ್ ದಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸೀಸ್, ಎರಡು ವಿಷಯಗಳಿಗೆ ಸಂಬಂಧಿಸಿ ಕೇಂದ್ರ ಸರ್ಕಾರದ ಜೊತೆಗೆ ಸಂಘರ್ಷದ ವಿದ್ಯಮಾನ ನಡೀತಾ ಇದೆ. ಅದರ ಅಂಗವಾಗಿಯೇ ಈ ತಿಂಗಳ 22ನೇ ತಾರೀಕಿನಂದು ಚೆನ್ನೈನಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ದಕ್ಷಿಣದ ರಾಜ್ಯಗಳದ್ದು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕಗಳು ಈ ಸಭೆಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಈ ತ್ರಿಭಾಷಾ ಸೂತ್ರದಲ್ಲಿ ಹಿಂದಿ ಇರುವಂತಹದ್ದು, ಯಾಕಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಈಗ ಡಿಲಿಮಿಟೇಷನ್ ನ ಪ್ರಶ್ನೆಗಿಂತ ಮುಖ್ಯವಾಗಿ ಆರಂಭದಲ್ಲಿ ಸಂಘರ್ಷವನ್ನ ಕೇಂದ್ರ ಸರ್ಕಾರದ ಜೊತೆಗೆ ಉಂಟು ಮಾಡಿರೋದು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ವಿಷಯ, NEP, ನ್ಯೂ ಎಜುಕೇಶನ್ ಪಾಲಿಸಿಯ ವಿಷಯ. ನ್ಯೂ ಎಜುಕೇಶನ್ ಪಾಲಿಸಿಯನ್ನ ನಾವು ಅಳವಡಿಸಿಕೊಂಡ್ರೆ ನಾವು ಅದರಲ್ಲಿ ಹಿಂದಿಗೆ ಅವಕಾಶ ಕೊಡಬೇಕಾಗುತ್ತೆ, ತ್ರಿಭಾಷಾ ಸೂತ್ರವನ್ನು ನಾವು ಒಪ್ಕೊಂಡಂಗಾಗುತ್ತೆ ಅನ್ನುವ ಮಾತನ್ನ ಹೇಳಿ ತಮಿಳುನಾಡು ಸರ್ಕಾರ ಅದಕ್ಕೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತನ್ನ ಸರ್ವ ಶಿಕ್ಷಾ ಅಭಿಯಾನಕ್ಕಾಗಿ ನೀಡಬೇಕಾದಂತಹ ಬಹಳ ದೊಡ್ಡ ಮೊತ್ತದ ಅನುದಾನವನ್ನ ತಡೆ ಹಿಡಿದಿದೆ. ಇದೆರಡು ಈಗ ನಡೆದಿರುವಂತಹ ವಿದ್ಯಮಾನಗಳು. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಈ ಚರ್ಚೆಯನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ. ತ್ರಿಭಾಷಾ ಸೂತ್ರ ಮತ್ತು ಹಿಂದಿ ಭಾಷೆಯ ಸ್ಥಾನಮಾನ. ಕನ್ನಡಿಗರಾಗ್ಲಿ ಅಥವಾ ಬೇರೆ ಯಾವುದೇ ಪ್ರಾದೇಶಿಕ ಪಕ್ಷಗಳಾಗ್ಲಿ, ತಮಿಳುನಾಡಿನ DMK ಆಗ್ಲಿ, ಇದನ್ನ ಹಿಂದಿ ಹೇರಿಕೆ ಅನ್ನುವಂತಹ ಮಾತಿನಲ್ಲಿ ಕರೀತಾ ಇದ್ದಾರೆ. ನಾವು ಇದನ್ನ ಯಾವ ರೀತಿಯಲ್ಲಿ ಅರ್ಥೈಸಿಕೊಳ್ಬೇಕು? ಬೇರೆ ಬೇರೆ ರಾಜ್ಯಗಳಲ್ಲಿ ತ್ರಿಭಾಷಾ ಸೂತ್ರವನ್ನು ನಾವು ಅನುಸರಿಸ್ತಾ ಇದ್ದೀವಿ, ಕರ್ನಾಟಕದಲ್ಲೂ ಕೂಡ ಅನುಸರಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿಯೂ ಹಲವು ಕನ್ನಡ ಪರ ಸಂಘಟನೆಗಳು ಇದು ಸರಿ ಇಲ್ಲ, ನಾವು ಕೂಡ ತಮಿಳುನಾಡಿನ ತರ ದ್ವಿಭಾಷಾ ಸೂತ್ರವನ್ನೇ ಅನುಸರಿಸಬೇಕು, ಕನ್ನಡ ಮತ್ತು ಇಂಗ್ಲಿಷ್ ಇದ್ರೆ ಸಾಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಲವಷ್ಟು ಕನ್ನಡದ ಚಳವಳಿಗಾರರು ಇವತ್ತೀಗ ಮಾತನ್ನ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿಯೂ ಕೂಡ ಹಲವು ಸಭೆಗಳು ಈಗ ಆಯೋಜನೆ ಆಗ್ತಾ ಇವೆ. ಎಸ್, ನಾನು ಅಶೋಕ್ ಅವರಿಂದ ಶುರು ಮಾಡ್ತೀನಿ. ಸರ್, ತ್ರಿಭಾಷಾ ಸೂತ್ರ ಹಿಂದಿ ಬೇಕಾ? ಅಶೋಕ್ ಅವರು. ಸಾರಿ, ಒಂದು ಏನಂತಂದ್ರೆ ಈ ಹಿಂದಿ ಭಾಷೆ. ಒಂದು ನಿಮಿಷ, ನಮ್ಮ ಜೊತೆಗೆ 3 ಗಣ್ಯ ಅತಿಥಿಗಳಿದ್ದಾರೆ. ಎಲ್ ಹನುಮಂತಯ್ಯ ಅವರು ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದವರು, ಕಾಂಗ್ರೆಸ್ನ ಬಹಳ ಪ್ರಮುಖ ನಾಯಕರು. ಅದೇ ರೀತಿ ಅಶೋಕ್ KM ಗೌಡ ಅವರಿದ್ದಾರೆ, ಬಿಜೆಪಿಯ ರಾಜ್ಯ ವಕ್ತಾರರು ಮತ್ತು ಮುಖಂಡರು. ಜೊತೆಗೆ ಡಾಕ್ಟರ್ VP ನಿರಂಜನಾರಾಧ್ಯ ಅವರು ನಮ್ಮ ಜೊತೆಗಿದ್ದಾರೆ, ಶಿಕ್ಷಣ ತಜ್ಞರವರು. ಇವರು 3 ಮಂದಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ನಮಸ್ಕಾರ. ಎಸ್ ಅಶೋಕ್ ಸರ್, ಹೇಳಿ. ಒಂದು ಏನು ಅಂತಂದ್ರೆ, ಈ ಭಾಷಾ ನೀತಿನಲ್ಲಿ ಅತ್ಯಂತ ಪ್ರಮುಖವಾದಂತಹದ್ದು ಮಾತೃಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020-20 ಕ್ಲಿಯರ್ ಕಟ್ ಆಗಿ ಹೇಳಲಾಗಿದೆ. ಅಂದ್ರೆ ಮಾತೃಭಾಷೆ ಅಂದ್ರೆ ಯಾವುದು ಅಂದ್ರೆ, ತಾಯಿ ಯಾವ ಭಾಷೆನಲ್ಲಿ ತನ್ನ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಕನ್ವರ್ಸ್ ಮಾಡ್ಕೊಂಡಿರ್ತಾರೆ ಅಥವಾ ಮಾತಾಡ್ಕೊಂಡಿರ್ತಾರೆ, ಅಥವಾ ಯಾವ ಭಾಷೆನಲ್ಲಿ ಆಕೆ ಸುತ್ತಮುತ್ತದ ಎನ್ವೈರನ್ಮೆಂಟ್ ನಲ್ಲಿ ಆಲೋಚನೆಗಳನ್ನ ಮಾಡಿರ್ತಾರೆ ಅಂತಕ್ಕಂಥದ್ದು ಮಾತೃಭಾಷೆ ಆಗ್ತದೆ. ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಕ್ಲಿಯರ್ ಕಟ್ ಆಗಿ ಹೇಳಲಾಗಿದೆ. ಜೊತೆಗೆ ಏನು ಅಂದ್ರೆ, ಈ 1, 2, 3 ಭಾಷೆ ಅಂದ್ರೆ, ಒಂದು ಈಗ 2ನೇ ಭಾಷೆ ಏನಕ್ಕೆ ಬೇಕು ಅಂತಂದ್ರೆ, ಯಾವುದೇ ಮಕ್ಕಳು ತನ್ನ ಒಂದು 8ನೇ ವರ್ಷದ ಒಳಗಡೆ ಕ್ಲಿಯರ್ ಆಗಿ ಒಂದು ಭಾಷೆನ ಗ್ರಾಮರ್ನು ಸಹ ಸೇರಿಸಿ ಕಲ್ತಿದ್ರೆ ಒಂದು ಅಷ್ಟು ಮಟ್ಟಕ್ಕೆ ಯಾವುದೇ ಭಾಷೆನ ಸುಸೂತ್ರವಾಗಿ ಕಲಿಬಹುದು ಅಂತ ಹೇಳಿ. ಅಂದ್ರೆ ತತ್ಸುಮಾರು 1ನೇ ಕ್ಲಾಸ್ 2ನೇ ಕ್ಲಾಸ್ ಇಂದ, ಅಂದ್ರೆ ಆ 2ನೇ ಭಾಷೆ ಅಥವಾ 3ನೇ ಭಾಷೆ ತುಂಬಾ ಸುಲಭವಾಗಿ ಬರುತ್ತೆ ಅನ್ನತಕ್ಕಂತಹ ಒಂದು ಆಲೋಚನೆಯಲ್ಲಿ ಈ ಭಾಷಾ ನೀತಿಗಳನ್ನ ಮಾಡಲಾಗಿದೆ. ಜೊತೆಗೆ ನಮ್ಮ ಭಾರತ ಏನಿದೆ ವಿವಿಧತೆಯಿಂದ ಕೂಡಿರ್ತಕ್ಕಂಥದ್ದು, ತತ್ಸುಮಾರು 2000 ಭಾಷೆ ಇದೆ ಅಂತ ಹೇಳ್ತಾರೆ. ಆ ಭಾಷೆಗಳಲ್ಲಿ 22 ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಇದೆ. ಅಂದ್ರೆ ಯಾವುದಕ್ಕೆ ಲಿಪಿ ಮತ್ತು ಭಾಷಾ ನಿಯಮಾವಳಿಗಳು ಎಲ್ಲದಕ್ಕೂ ರೂಪವಾಗಿರ್ತಕ್ಕಂಥದ್ದು 22 ಭಾಷೆ. ಅದರಿಂದಾಗಿ ನಮ್ಮ ಭಾರತದಲ್ಲಿ ನಾವು ಯಾವ್ದಾದ್ರೂ ಭಾಷೆಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು. ಅಂದ್ರೆ ಮ್ಯಾಕ್ಸಿಮಮ್ ಜನ ಹಿಂದಿ ಭಾಷೆ ಮಾತಾಡ್ತಿದ್ದಾರೆ, ಅದರಿಂದಾಗಿ ನೀವು ಹಿಂದಿನ ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಲಾಗಿದೆ ಹೊರತು ಹಿಂದಿನ ಏರ್ತಕ್ಕಂಥ ಕೆಲಸ ಆಗಿಲ್ಲ. ಆಮೇಲೆ ಜೊತೆಗೆ ಇನ್ನೊಂದಂದ್ರೆ, ಬ್ರಿಟಿಷರ್ಸು ಈ ಭಾರತವನ್ನು ಅನೇಕ ವರ್ಷಗಳ ಆಳು ಹೋದ್ರು. ಅದರಿಂದಾಗಿ ಒಂದು ಇಂಗ್ಲಿಷ್ ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಆಗ್ಬಿಟ್ಟು ಇಡೀ ಪ್ರಪಂಚದಾದ್ಯಂತ ಅವರು 53 ದೇಶಗಳಲ್ಲಿ ಇದ್ರು. 53 ದೇಶಗಳಲ್ಲೂ ಇಂಗ್ಲಿಷ್ ಇರೋದ್ರಿಂದ ಅನೇಕ ಒಳ್ಳೊಳ್ಳೆ ಪುಸ್ತಕಗಳು ಇಂಗ್ಲಿಷ್ ನಲ್ಲೂ ಬಂದಿರೋದ್ರಿಂದ 3 ಭಾಷೆ ಸೂತ್ರ ಸೂಕ್ತ ಅನ್ನತಕ್ಕಂತಹ ಯಾವ ಒಂದು ಕಮಿಟಿ ಇತ್ತು, ಕಸ್ತೂರಿ ರಂಗನ್ ಕಮಿಟಿ, ಇದರ ನಿರ್ದೇಶನದ ಮೇಲೆ ಕೊಟ್ಟಿರ್ತಕ್ಕಂಥ ವರದಿನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಲಾಗಿದೆ. ಆದ್ರೆ ಏನು ಅಂದ್ರೆ, ಕರ್ನಾಟಕ ಎಜುಕೇಶನ್ ಮಿನಿಸ್ಟರ್ ಯಾರಿದ್ದಾರೆ ಅಂದ್ರೆ ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್, ನಾನೇ ಒಂದು ಸೆಮಿನಾರ್ ಅಲ್ಲಿ ಕೇಳ್ತೀನಿ ಅವ್ರಿಗೆ,
ಸರ್ ತಾವೇನಾದ್ರೂ ಸ್ವತಃ NEP ಓದಿದ್ದೀರಾ ಅಂತ ಹೇಳಿ, ನಾನ್ ಓದಿಲ್ಲ, ನನ್ನ ಅಡ್ವೈಸರ್ ಓದಿದ್ದಾರೆ ಅಂತ. ಅಡ್ವೈಸರ್ ಓದೋದಿಕ್ಕೆ ನಾನು ಓದೋದಕ್ಕೆ ವ್ಯತ್ಯಾಸ ಇರಲ್ವಾ? ಹಾಗೇನೆ ನಮ್ಮ ತಮಿಳ್ನಾಡಿನ ಎಜುಕೇಶನ್ ಮಿನಿಸ್ಟರ್ ಆಗ್ಲಿ, ಒಂದ್ ಸತಿ ಆ NEP 2020 ಡಾಕ್ಯುಮೆಂಟ್ ಏನಿದೆ ಅದನ್ನ ಓದ್ಕೊಂಡು ಆ ಭಾಷಾ ನೀತಿ ಏನಿದೆ ಕ್ಲಿಯರ್ ಕಟ್ ಆಗಿ ಅದರದೇ ಒಂದು ವಾಲ್ಯೂಮ್ ಇದೆ, ಆ ವಾಲ್ಯೂಮ್ನು ಸಹ ಕ್ಲಿಯರ್ ಕಟ್ ಆಗಿ ಓದ್ಕೊಂಡು ಆಮೇಲೆ ಅವರು ಇಂಥ ನಿರ್ಧಾರಗಳಿಗೆ ಬರ್ಲಿ. ಯಾಕೆಂದ್ರೆ ಜಸ್ಟ್ ಬಿಕಾಸ್ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದೆ, ನಾವು I.N.D.I. ಒಕ್ಕೂಟದಲ್ಲಿದ್ದೇವೆ, ಅದರಿಂದಾಗಿ ಅಪೋಸ್ ಮಾಡ್ಲೇಬೇಕು ಅಂತ ಹೇಳಿ ಕರ್ನಾಟಕದ ಎಜುಕೇಶನ್ ಮಿನಿಸ್ಟರ್ಗೆ NEP ಓದಿಲ್ಲ ಅಂತ ಹೇಳಿದ್ರೆ ಎಂತ ವಿಪರ್ಯಾಸ. ಕನ್ನಡ ಓದಕ್ ಬರಲ್ಲ ಅಂತಾರೆ ಅದೊಂದ್ ಕಡೆ, ಅದ್ ಜೊತೆಗೆ NEP ನಾನು ಓದಿಲ್ಲ ಅಂತ ಹೇಳಿ ಅಪೋಸ್ ಮಾಡ್ತೀನಿ ಅಂತಾರೆ. ಅದೇ ನೀವು MC ಸುಧಾಕರ್ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ಗೆ ಪರ್ಸನಲ್ ಆಗಿ ಕೇಳಿ, ಅದು ಸಹ ನಾನು ಒಂದ್ಸತಿ ಮಾಡಿದ್ದೇನೆ. ಅವರು ನಾನ್ ಪರ್ಸನಲ್ ಆಗಿ ಒಪ್ಕೊಳ್ತೀನಿ, ಬಟ್ ಪಾರ್ಟಿ ನೀತಿ ಇದೆ, ಅದರಿಂದಾಗಿ ನನ್ನ ಇದಕ್ಕೆ ಸಿಕ್ಸ್ಬೇಡಿ ಅಂತ ಹೇಳಿದ್ರು. ಆಯ್ತು. ಅಂದ್ರೆ ಅರ್ಥ ಏನು ಅಂದ್ರೆ, ಯಾರಿಗೆ ಯಾವ ರೀತಿಯ ವಿಷಾನ ಬಿತ್ತತಕ್ಕಂತ ಕೆಲಸ ಈ ರಾಷ್ಟ್ರದಲ್ಲಾಗಿದೆ. 1968 ನಲ್ಲಿ ಬಂತು, 1986 ಅಲ್ಲಿ ಬಂತು NEP. ಆವತ್ ಯಾವ್ದಾದ್ರು ರಾಜ್ಯಗಳು ಅಪೋಸ್ ಮಾಡಿತ್ತಾ? ಯಾವ್ದಾದ್ರು NEP ಆವತ್ತಿನ 1968 1986 ನೀತಿನ ಯಾವ್ದಾದ್ರು ಅಪೋಸ್ ಅಪೋಸ್ ಮಾಡಿರ್ಲಿಲ್ಲ. ಯಾಕೆ ಅಪೋಸ್ ಮಾಡಿರ್ಲಿಲ್ಲ ಅಂದ್ರೆ, ಎಲ್ಲವೂ ಸಹ ಆವತ್ತು ಕಮಿಟಿಗಿಂತ ಇವತ್ತಿನ ಕಮಿಟಿ ಮೋರ್ ಬ್ಯಾಲೆನ್ಸ್ಡ್. ದೇ ಹ್ಯಾವ್ ಟೇಕನ್ ಎ ವ್ಯೂಸ್ ಆಫ್ ನಮ್ಮಂತ ಒಂದು ಸಣ್ಣ ಎಜುಕೇಶನಲ್ ಸಂಸ್ಥೆಗಳಿಂದ ವ್ಯೂಸ್ ತಗೊಂಡಿದ್ದಾರೆ, ನಾವು ಎಲ್ಲ ಇನ್ಪುಟ್ ಕೊಟ್ಟಿದೀವಿ. ಅದರಿಂದಾಗಿ ಸಮಗ್ರವಾಗಿರ್ತಕ್ಕಂತಹ ನೀತಿ. ಜಸ್ಟ್ ಬಿಕಾಸ್ ನರೇಂದ್ರ ಮೋದಿ ಅವರಿದ್ದಾರೆ ಕೇಂದ್ರದಲ್ಲಿ ಮತ್ತು ಬಿಜೆಪಿ ಇದೆ ಅಂತ ಹೇಳಿ ಇಂತಹ ದುರ್ಬುದ್ಧಿಗೆ ಇದು ಒಳ್ಳೇದಲ್ಲ. ಎಸ್ ಹನುಮಂತ ಅವರೇ, ನಿಮ್ಮ ಪಕ್ಷದ ವಿಚಾರ ಏನು? ಮತ್ತು ವೈಯಕ್ತಿಕವಾಗಿ ನೀವು ಕೂಡ ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದವರು, ಕನ್ನಡ ಸಾಹಿತ್ಯದಲ್ಲಿ ನೀವು ಕೂಡ ಕವಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಈ ಸಾಹಿತ್ಯ ಮತ್ತು ಭಾಷೆ ಎರಡೂ ಸಂಬಂಧಿಸಿದ ಹಿನ್ನೆಲೆಯಲ್ಲಿ ಕೂಡ ನಿಮ್ಮ ಅಭಿಪ್ರಾಯ ಏನು? ಭಾಷಾವಾರು ನೀತಿಯನ್ನ ನಮಗೆ ಸ್ವಾತಂತ್ರ್ಯ ಬಂದಾಗ ಏನು ನಿರೂಪಿಸಲಾಯಿತು, ತ್ರಿಭಾಷಾ ಸೂತ್ರ, ನನ್ನ ಪ್ರಕಾರ ಇದು ವೈಜ್ಞಾನಿಕವಾದದ್ದು. ಈ ವೈಜ್ಞಾನಿಕವಾದ ಒಂದು ತೀರ್ಪನ್ನ ಜಾರಿಗೊಳಿಸುವಾಗ ಎಲ್ಲ ರಾಜ್ಯಗಳು ಇದನ್ನ ಪಾಲಿಸಬೇಕು ಅಂತ ಹೇಳಿ ತೀರ್ಮಾನವಾದಾಗ ಇದು ವೈಜ್ಞಾನಿಕವಾದದ್ದು, ಸರಿಯಾದ ಕ್ರಮ, ನ್ಯಾಯೋಚಿತವಾದದ್ದು ಅಂತ ಎಲ್ಲರ ಭಾವನೆ ಇತ್ತು. ಆದರೆ ಇದರ ಇಂಪ್ಲಿಮೆಂಟೇಷನ್ ವಿಚಾರ ಬಂದಾಗ, ಜಾರಿಗೊಳಿಸುವ ಪ್ರಶ್ನೆ ಬಂದಾಗ, ಹಿಂದಿಯೇತರ ಭಾಷೆಗಳ ರಾಜ್ಯಗಳ ಮೇಲೆ ಹೇರಲಾಯಿತೇ ಹೊರತು ಹಿಂದಿ ಭಾಷಿಕರು ಹಿಂದಿಯೇತರ ಮತ್ತೊಂದು ಭಾಷೆಯನ್ನ ಕಲಿಯುವ ತ್ರಿಭಾಷಾ ಸೂತ್ರದಲ್ಲಿರುವ ಬಹಳ ಮುಖ್ಯವಾದ ಸೂತ್ರವೊಂದನ್ನ ಎಲ್ಲಿಯೂ ಪಾಲಿಸಲಾಗಲಿಲ್ಲ. ಇದು ಬಹಳ ಮುಖ್ಯವಾದ ಆಕ್ಷೇಪ ಬೇರೆ ಎಲ್ಲರದ್ದು. ಇವತ್ತು ದಕ್ಷಿಣದ ಎಲ್ಲ ರಾಜ್ಯಗಳು, ಒಡಿಸ್ಸಾ ರಾಜ್ಯ, ಪಶ್ಚಿಮ ಬಂಗಾಳ, ಈ ರಾಜ್ಯಗಳು ವಿಶೇಷವಾಗಿ ಭಾರತದ ಬಹುತೇಕ ಅರ್ಧ ಭಾಗದ ಜನರು ಮಾತನಾಡುವ ಪ್ರಾದೇಶಿಕ ಭಾಷೆಗಳ ಮೇಲೆ ಹಿಂದಿಯನ್ನ ಹೇರುವ ಪ್ರಯತ್ನ ಉಚಿತವಾದದ್ದಲ್ಲ ಅಂತ ಅನ್ನುವ ತೀರ್ಮಾನಕ್ಕೆ ಬರಬೇಕಾಯಿತು ಮಧ್ಯಭಾಗದಲ್ಲಿ. ಹಾಗೆ ಬಂದದ್ರಿಂದ ಹಿಂದಿ ವಿರೋಧಿ ಚಳುವಳಿ ಆರಂಭ ಆಯಿತು. ಕೇಂದ್ರ ಸರ್ಕಾರ ಪದೇ ಪದೇ, ಯಾವುದೇ ಸರ್ಕಾರ ಇರ್ಲಿ ಅಲ್ಲಿ, ಹೇಳ್ತಿರೋದೇನು ಅಂದ್ರೆ ಹಿಂದಿ ಏರಿಕೆ ಆಗ್ತಾ ಇಲ್ಲ ಅಂತ. ಹಿಂದಿ ಏರಿಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ, ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಮೂರನೇ ಭಾಷೆಯೊಂದನ್ನ ಐಚ್ಛಿಕವಾಗಿ, ಕನಿಷ್ಠ ಪಕ್ಷ ಐಚ್ಛಿಕವಾಗಿ ಪರಿಚಯಿಸುವ, ಕಲಿಯುವ ಅವಕಾಶವನ್ನ ನೀಡಲಾಗಿದೆಯೇ ಶಿಕ್ಷಣ ನೀತಿಯಲ್ಲಿ? ಇಲ್ಲ. ಆದ್ರೆ ಹಿಂದಿಯೇತರ ರಾಜ್ಯಗಳಲ್ಲಿ ಹಿಂದಿಯನ್ನ ಕಡ್ಡಾಯವಾಗಿ ಒಂದು ಐಚ್ಛಿಕ ಭಾಷೆಯನ್ನಾಗಿ ಕಲಿಯುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹಿಂದಿಯನ್ನು ಬಿಟ್ರೆ ಅತಿ ಹೆಚ್ಚು ಪೋಷಿಸುವ ಇನ್ನೊಂದು ಭಾಷೆ ಸಂಸ್ಕೃತ. ಸಂಸ್ಕೃತವನ್ನು ಕೂಡ, ಸಂಸ್ಕೃತ ಭಾಷೆಗೆ ಕೇಂದ್ರ ಸರ್ಕಾರ ಖರ್ಚು ಮಾಡುತ್ತಿರುವ ಹಣದ ಪ್ರಮಾಣವನ್ನು ನೋಡಿದ್ರೆ ಇತರೆ ಭಾಷೆಗಳೆಲ್ಲವನ್ನ ಸೇರಿಸಿ, ಅಂದ್ರೆ ಹಿಂದಿಯೇತರ ಇತರ ಭಾಷೆಗಳೆಲ್ಲವನ್ನ ಸೇರಿಸಿ ಖರ್ಚು ಮಾಡುವ ಹಣವನ್ನ ಸಂಸ್ಕೃತ ಒಂದಕ್ಕೆ ಮಾಡ್ತಾ ಇದ್ದಾರೆ. ಆಮೇಲೆ ಹಿಂದಿಗೆ ಕೊಡುವ ಪ್ರೋತ್ಸಾಹಕ ಧನ ಇರಬಹುದು, ಪ್ರಶಸ್ತಿಗಳಿರ್ಬಹುದು, ಹಿಂದಿ ಭಾಷಿಕ ಮಂಡಳಿಗಳಿರ್ಬಹುದು, ದೇಶದಾದ್ಯಂತ ಪ್ರಾರಂಭ ಮಾಡಿರುವುದರ ಹಿಂದೆ ಇರುವ ಹುನ್ನಾರ ಏನು? ಅದೇ ರೀತಿ ಐಚ್ಛಿಕ ಭಾಷೆಯೊಂದನ್ನು ಕಲಿಯಬೇಕು ಎನ್ನುವ ಹಿಂದಿ ಭಾಷಿಕರ ರಾಜ್ಯಗಳಲ್ಲಿ ಯಾಕೆ ಈ ರೀತಿಯ ಒಂದು ಇತರೆ ಭಾಷೆಯನ್ನ ಕಲಿಯುವ ಮಂಡಳಿ ಇಲ್ಲವಾಗಿದೆ? ಅಥವಾ ಅಂತ ಅವಕಾಶ ಅವರ ಶಿಕ್ಷಣ ನೀತಿಯಲ್ಲಿ ಕಾಣೆಯಾಗಿದೆ? ನೀವು ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್ ಈ ರಾಜ್ಯಗಳನ್ನ ಗಮನಿಸಿದ್ರೆ
ಅವರು ಹಿಂದಿ ಅಲ್ಲದ ಬೇರೆ ಪ್ರಪಂಚವೇ ಅವ್ರ ಪರಿಚಯ ಆಗಿಲ್ಲ, ಸಾಹಿತ್ಯಿಕವಾಗಿ ಅಲ್ಲ, ಭಾಷಿಕವಾಗಿ. ಅಂದ್ರೆ ಹಿಂದಿಯೇ ಸಾರ್ವಭೌಮ ಭಾಷೆ. ನೋಡಿ, ಹಿಂದಿಯಲ್ಲಿ ಶಿಕ್ಷಣ ಕಲಿತಾರೆ, ಹಿಂದಿಯಲ್ಲಿ ಪರೀಕ್ಷೆಗಳನ್ನು ಬರೀತಾರೆ, ಅದರಿಂದ ಸಹಜವಾಗಿ ಅವರು ಪಾಸ್ ಆಗ್ತಾರೆ. ನಮ್ಮ ಮಕ್ಕಳು ಕನ್ನಡದಲ್ಲಿ ಕಲ್ತ್ರೆ ಇಂಗ್ಲಿಷ್ನಲ್ಲಿ ಪರೀಕ್ಷೆ ಬರೀಬೇಕು, ಕೇಂದ್ರದ ಪರೀಕ್ಷೆಗಳನ್ನ. ಅವರು ಇನ್ನೊಂದು ಭಾಷೆಗೆ ಪ್ರವೇಶ ಮಾಡಿ ಇನ್ನೊಂದು ಭಾಷೆಯ ಪರಿಣತಿಯನ್ನು ಪಡೆದು ಅಲ್ಲಿ ಅವರು ಪರೀಕ್ಷೆಯನ್ನ ಪಾಸ್ ಮಾಡಬೇಕು. ಅಂದ್ರೆ ಅವರು ಹಿಂದಿ ಭಾಷಿಕರು ಗೆಲ್ಲುವ ಪರೀಕ್ಷೆಗಳ 3 ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಲಬೇಕು. ಇದು ಇವತ್ತಿನ ಪರಿಸ್ಥಿತಿ. ಆದ್ರಿಂದ ಎಲ್ರಿಗೂ ಅನಿಸ್ತಿರೋದು ಹಿಂದಿ ಏರಿಕೆ ನಡೀತಾ ಇದೆ. ಅದರಲ್ಲಿ ಅದಕ್ಕೆ ಸಾಕ್ಷಿಗಳು ಕೇಂದ್ರ ಸರ್ಕಾರವೇ ಕೊಡ್ತಿದೆ, ನಾವ್ಯಾರು ಹೇಳ್ಬೇಕಾಗಿಲ್ಲ. ಪ್ರತಿ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ದಿನಕ್ಕೊಂದು ಹಿಂದಿ ಪದವನ್ನ ಕಲಿಯುವ ಅವಕಾಶ ಇದೆ. ಆಮೇಲೆ ಹಿಂದಿಯಲ್ಲಿ ಪರಿಣಿತರಾದವರಿಗೆ ಅಥವಾ ಸ್ವಲ್ಪ ಕಲ್ತವರಿಗೆ ಪ್ರೋತ್ಸಾಹಕ ಬಹುಮಾನ ಕೊಡ್ತಕ್ಕಂಥ ಬೇರೆ ಬೇರೆ ರೂಪಗಳಲ್ಲಿ ಆರ್ಥಿಕ ಸಹಾಯ ಮಾಡತಕ್ಕಂಥ ಅವಕಾಶಗಳಿವೆ. ಇದು ತ್ರಿಭಾಷಾ ಸೂತ್ರದಲ್ಲಿಯೇ ಇರುವ 3ನೇ ಐಚ್ಛಿಕ ಭಾಷೆಯೊಂದನ್ನ ಹಿಂದಿಯೇತರ ಹಿಂದಿ ಭಾಷಿಕರು ಕಲಿಬೇಕು ಅನ್ನೋದಕ್ಕೆ ಯಾಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ? ಇದು ಹಿಂದಿ ಏರಿಕೆ ಅಲ್ವೇ? ನಿರಂಜನಾರಾಧ್ಯ ಅವರೇ, ಈಗ ತಮಿಳುನಾಡು ಎತ್ತಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವೀಗ ಕನ್ನಡದ ಹಿನ್ನೆಲೆಯಲ್ಲಿ ಇದನ್ನ ಚರ್ಚೆಯನ್ನು ಮುಂದುವರಿಸ್ತೀವಿ, ಆದ್ರೆ ಅದು ಅಲ್ಲಿಂದ ಶುರುವಾಗುತ್ತೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, 2 ಭಾಷೆ ಸಾಕು, ನಾವು ಇದುವರೆಗೆ 2 ಭಾಷೆಯನ್ನೇ ಕಲ್ತ್ಕೊಂಡ್ಬಿಟ್ಟು ನೆಮ್ಮದಿಯಾಗಿದ್ದೀವಿ, ನಮ್ಮ ಸಾಧನೆಗಳು ಕೂಡ ಚೆನ್ನಾಗಿದೆ, ನಮ್ದು ಶಿಕ್ಷಣ ರಂಗದಲ್ಲೂ ನಮ್ಮ ಸಾಧನೆ ಚೆನ್ನಾಗಿದೆ, ಆಮೇಲೆ ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿಯೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಸಾಧನೆಗಳು ಚೆನ್ನಾಗಿದೆ. ಈಗ ನಿನ್ನೆ ಮೊನ್ನೆ ಒಂದು ಕಾಂಟ್ರವರ್ಸಿ ನಡೆಯಿತು. ಏನಂತ ಹೇಳಿದ್ರೆ, DMK ಒಬ್ರು ನಾಯಕರು ಹೇಳಿದ್ರು, ಈಗ ಗೂಗಲ್ ಬಹಳ ದೊಡ್ಡ ಕಂಪನಿ, ಇಡೀ ಜಗತ್ತನ್ನೇ ಆಳ್ತಾ ಇರುವಂತ ಕಂಪನಿ ಇವತ್ತು ನಮ್ಮ ಮಾಹಿತಿ ತಂತ್ರಜ್ಞಾನದಲ್ಲಿ. ಗೂಗಲ್ ಸಂಸ್ಥೆಯ CEO ಭಾರತೀಯರು, ಸುಂದರ್ ಪಿಚೆ ಅಂತ, ತಮಿಳುನಾಡಿನವರು. ಸುಂದರ್ ಪಿಚೆ ಅವರು ಹಿಂದಿ ಕಲ್ತಿಲ್ಲ, ಅವರು ಬಾಲ್ಯದಲ್ಲಿ ತಮಿಳು ಭಾಷೆನ ಶಾಲೆಯಲ್ಲಿ ಕಲ್ತಿದ್ದವರು, ತಮಿಳು ಮಾಧ್ಯಮದಲ್ಲಿ ಕಲ್ತಿರೋದವರು. ಅವರಿಗೆ ಅಷ್ಟು ದೊಡ್ಡ ದೈತ್ಯ ಕಂಪನಿಯ ನಾಯಕತ್ವವನ್ನು ವಹಿಸಿಕೊಂಡದನ್ನು ಮುನ್ನಡೆಸ್ತಾ ಇಲ್ವಾ? ಬರೀ ತಮಿಳು ಮತ್ತು ಇಂಗ್ಲಿಷ್ ಕಲಿಯೋದ್ರಿಂದ ಇದು ಸಾಧ್ಯ ಆಗಿದೆ ಅಲ್ವಾ ಅನ್ನುವಂತಹ ಮಾತು ಬಂತು. ಇಲ್ಲ, ಅವರು ಹಿಂದಿ ನಾನು ಕಲ್ತಿದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಅನ್ನುವಂಥದ್ದೊಂದು ವಿಡಿಯೋ ಕೂಡ ಬಂತು. ಆಮೇಲೆ ಅದು ಫ್ಯಾಕ್ಟ್ ಚೆಕ್ ನಲ್ಲಿ ಇಲ್ಲ, ಅದು ನಕಲಿ ವಿಡಿಯೋ ಅನ್ನೋದು ಕೂಡ ಬಹಿರಂಗಕ್ಕೆ ಬಂತು. ತಮಿಳುನಾಡಿನ ಈ ದ್ವಿಭಾಷಾ ನೀತಿ ಇದೆಯಲ್ಲ, ಇದನ್ನ ಕರ್ನಾಟಕದವರು ಅನುಸರಿಸಲಿಕ್ಕೆ ಸಾಧ್ಯ ಇದೆಯಾ? ಅನುಸರಿಸಬೇಕಾ? ಒಂದು ಬಹಳ ವಸ್ತುನಿಷ್ಠವಾಗಿ ಚರ್ಚೆಗಳಾಗಬೇಕು. ಇದಕ್ಕೆ ಪಕ್ಷ ರಾಜಕಾರಣವನ್ನ ಬೆರೆಸೋದ್ರಿಂದ ಬಹುಶಃ ಖಂಡಿತ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತ್ರಿಭಾಷಾ ಸೂತ್ರ ವೈಜ್ಞಾನಿಕ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಮ್ಮತದ ಸೂತ್ರ ಆಗಿತ್ತದು. ಒಮ್ಮತದ ಸೂತ್ರ ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ರಾಷ್ಟ್ರೀಯ ಐಕ್ಯತೆಯ ವಿಷಯ ಆಗಲಿ, ಸಾಮರಸ್ಯ ವಿಷಯ ಆಗಲಿ ಬಂದಾಗ ಮೊದಲ ಬಾರಿಗೆ ಅದರ ಪ್ರಸ್ತಾಪ ರಾಧಾಕೃಷ್ಣನ್ ಆಯೋಗದಲ್ಲಿ 48-49 ರಾಧಾಕೃಷ್ಣನ್ ಆಯೋಗದಲ್ಲಿ, ಆಮೇಲೆ ಅದನ್ನ ಕೊಥಾರಿ ಆಯೋಗ 1964ರಲ್ಲಿ ಏನು ಕೊಥಾರಿ ಆಯೋಗವನ್ನ ರಚನೆ ಮಾಡಿದ್ವಿ, ಶಿಕ್ಷಣ ಆಯೋಗ, ಅದು ಬಹಳ ಸಮಗ್ರವಾಗಿ ಅಧ್ಯಯನ ಮಾಡಿ ಅದು ಶಿಫಾರಸನ್ನ ಮಾಡ್ತು ತ್ರಿಭಾಷಾ ಸೂತ್ರವನ್ನ. ಆ ತ್ರಿಭಾಷಾ ಸೂತ್ರ ಅಂತಕ್ಕಂಥದ್ದು ಒಂದು ಸರ್ವಸಮ್ಮತವಾದಂತ ಒಂದು ಸೂತ್ರ ಆಗಿತ್ತು ಅವತ್ತಿನ ಸಂದರ್ಭದಲ್ಲಿ. ಆದ್ರೆ ಅದನ್ನ ಜಾರಿ ಮಾಡಿದ್ವಲ್ಲ, ಆ ಜಾರಿ ಮಾಡಿದಾಗ ಹೆಚ್ಚಿನ ರಾಜಕೀಯವನ್ನ ತಂದ್ವಿ ನಾವು. ಅದನ್ನ ಜಾರಿ ಪ್ರಾಮಾಣಿಕವಾಗಿ ಮಾಡೋದಕ್ಕಿಂತಲೂ, ಉದಾಹರಣೆಗೆ ತ್ರಿಭಾಷಾ ಸೂತ್ರದ ತತ್ವ ಏನಾಗಿತ್ತು, ವಿಶೇಷವಾಗಿ ಹಿಂದಿ ಅಂದ್ರೆ ಉತ್ತರ ಭಾರತದಲ್ಲಿ ಅವರು ತಮ್ಮ ಮಾತೃಭಾಷೆಯ ಜೊತೆಗೆ ಇಂಗ್ಲಿಷ್ ಅನ್ನ ಕಲಿತಾರೆ, ಮತ್ತು 3ನೇ ಭಾಷೆಯಾಗಿ ದಕ್ಷಿಣ ಭಾರತದ ಆಧುನಿಕ ಭಾಷೆಗಳು ಅಂತ ನಾವೇನ್ ಕರಿತೇವೆ, ಯಾವ್ದಾದ್ರೂ ಒಂದು ಭಾಷೆಯನ್ನ ಅವರು ಕಲಿಬೇಕಾಗಿತ್ತು. ಆದ್ರೆ ಅವ್ರು ಮಾಡಿದ್ದೇನು, ಯಾವ ದಕ್ಷಿಣ ಭಾರತದ ಭಾಷೆಯನ್ನೂ ಕೂಡ ಕಲೀಲಿಲ್ಲ. ಅಥವಾ ಆ ಭಾರತದಲ್ಲೂ ಕೂಡ, ಇಲ್ಲಿ ಉತ್ತರ ಭಾರತದಲ್ಲೂ ಕೂಡ ಹಿಂದಿ ಒಂದೇ ಮಾತೃಭಾಷೆ ಅಲ್ಲ, ಅಲ್ಲಿ ಅನೇಕ ಮಾತೃಭಾಷೆಗಳಿದಾವೆ. 99 ಇದೆ ಈಗ ಲಿಸ್ಟ್ ಅಲ್ಲಿ, ಶೆಡ್ಯೂಲ್ಗೆ ಸೇರ್ಬೇಕು ಅಂತ. ಸೊ ಆ ಭಾಷೆಗಳಿಗೂ ಕೂಡ ನಾವು ಪ್ರಾಧಾನ್ಯತೆಯನ್ನ ಕೊಡ್ಲಿಲ್ಲ. ನಾವು 3ನೇ ಭಾಷೆ ಉತ್ತರದ ದಕ್ಷಿಣದ ಭಾಷೆಯನ್ನ ಇಂಟ್ರೊಡ್ಯೂಸ್ ಮಾಡೋ ಬದಲು ನಾವೇನ್ ಮಾಡಿದ್ವಿ, ಸಂಸ್ಕೃತವನ್ನ ಅಲ್ಲಿ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ 3ನೇ ಭಾಷೆ ಆಗಿ. ಸೊ ಬಹಳ ಸ್ಪಷ್ಟವಾಗಿ ಏನನ್ನ ಸೂಚಿಸುತ್ತಿದ್ವು, ಒಂದು ಹಿಂದಿಯನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ಸಂಸ್ಕೃತವನ್ನ ಹಿಂಬಾಗಿಲಿನಿಂದ ತರ್ತಕ್ಕಂಥ ಕೆಲಸ ಅದು ನಡೀತು. ಆದ್ರೆ ದಕ್ಷಿಣ ಭಾರತದಲ್ಲಿ ಹೇಳ್ತೇನೆ, ಪ್ರಾಮಾಣಿಕವಾದಂತ ಪ್ರಯತ್ನ ನಡೀತು. ಈಗ ನಾವೆಲ್ಲರೂ ಕೂಡ ಓದ್ ಬಂದಿದ್ದು ಶಾಲೆಗಳಲ್ಲಿ, ನಾವು 6ನೇ ತರಗತಿಯಿಂದ ಹಿಂದಿಯನ್ನ ತೃತೀಯ ಭಾಷೆಯನ್ನಾಗಿ ತೆಗೆದುಕೊಂಡ್ವಿ. ಆದ್ರೆ ಇಲ್ಲಿ ಪ್ರಶ್ನೆ ಬರೋದೇನಂದ್ರೆ, ಯಾವುದೇ ಒಂದು ನೀತಿಯನ್ನ ನಾವು
ಅನುಷ್ಠಾನ ಆದ ನಂತರ ಅದನ್ನ ರಿವ್ಯೂ ಮಾಡ್ಬೇಕಾಗುತ್ತೆ, ಪರಾಮರ್ಶೆಗೊಳಿಬೇಕಾಗುತ್ತೆ. ಈ ಉದಾಹರಣೆಗೆ ನಾನು ಹಿಂದಿಯನ್ನ ಕಲಿತೆ ಅಂತ ಇಟ್ಕೊಳ್ಳಿ. ಹಿಂದಿಯನ್ನ ಕಲಿತಿದ್ದು ನಾನು ಕನ್ನಡ ಭಾಷೆಯ ಜೊತೆಗೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ. ಹಿಂದಿಯನ್ನ ಏನಾದ್ರೂ ನಾನು ಬಳಸಿದ್ನ, ಅದು ಜ್ಞಾನಾರ್ಜನ ಸಹಾಯ ಆಯ್ತಾ, ಅಥವಾ ಅನ್ನದ ಭಾಷೆ ಆಯ್ತಾ, ಅಥವಾ ಸಂವಹನದ ಭಾಷೆ ಆಯ್ತಾ? ಇದ್ಯಾವುದು ಕೂಡ ಆಗ್ಲಿಲ್ಲ ಹಿಂದಿ. ನಿಜವಾದ ಅರ್ಥದಲ್ಲಿ ಕಳೆದ 50-60 ವರ್ಷಗಳಲ್ಲಿ ಹಿಂದಿ ಎಲ್ಲಿ 3ನೇ ಭಾಷೆ ಆಗಿ ಬಂದಿದೆ, ಅಲ್ಲಿ ಮಕ್ಕಳ ಕಲಿಕೆಯ ಮೇಲೆ ಅದು ಬಹಳ ದೊಡ್ಡ ಹೊಡೆತವನ್ನ ಬೀರಿದೆ. ಅನಾವಶ್ಯಕವಾಗಿ ನಾವು ಮಕ್ಕಳಿಗೆ ಒಂದು ಬರ್ಡನ್ ಅನ್ನ ಸೃಷ್ಟಿ ಮಾಡಿದ್ದೇವೆ. ನಾವು ಹೇಗೆ ಕಂಟೆಂಟ್ ಬರ್ಡನ್ ಇರುತ್ತೋ ಅದೇ ತರ ಭಾಷಾ ಬರ್ಡನ್ ಅನ್ನ ಕೊಡೋದ್ರ ಮೂಲಕ ನಾವೇನ್ ಮಾಡಿದ್ವಿ, ಈ ಮಕ್ಕಳ ಶೈಕ್ಷಣಿಕ ಪ್ರಗತಿ ಅಂದ್ರೆ ಭಾಷೆಯನ್ನ ಸಂವಹನದಕ್ಕೆ ಕಲಿಯೋದಕ್ಕೂ ಭಾಷೆಯನ್ನ ಜ್ಞಾನಾರ್ಜನೆ ಕಲಿಯೋದಕ್ಕೂ ವ್ಯತ್ಯಾಸ ಇದೆ. ಜ್ಞಾನಾರ್ಜನೆಗೆ ಕಲಿತಕ್ಕಂತ ಭಾಷೆಯನ್ನ ನಾವು ಶಿಕ್ಷಣದ ಭಾಗವಾಗಿ ನಾವು ಕಲಿತೇವೆ. ಆ ಶಿಕ್ಷಣದ ಭಾಷೆಯ ಮೂಲಕ ನಾವು ಉನ್ನತ ಜ್ಞಾನವನ್ನ, ಸಂಶೋಧನೆಯನ್ನ, ಹೊಸ ಜ್ಞಾನವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆದ್ರೆ ನಾವು ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ಹಿಂದಿಯನ್ನ ಏನು ಜ್ಞಾನಾರ್ಜನೆಗೆ ನೀವು ಬಳಸ್ಕೋತೀರಿ? ನೀವು ಈಗ ಉದಾಹರಣೆ ಕನ್ನಡದಲ್ಲಿ ಅನೇಕ ಸಾಹಿತ್ಯ ಅಥವಾ ಏನು ಬಹಳ ಮುಖ್ಯವಾದಂತ ಗ್ರಂಥಗಳಿದಾವೆ. ಅದೇ ರೀತಿ ಇಂಗ್ಲಿಷು ಏನ್ ನಾವು ಬಹಳ ಬೇರೆ ಬೇರೆ ಬಹುತೇಕ ಏನೋ ಶಿಕ್ಷಣದ ವಿಶೇಷವಾಗಿ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಒಂದು ರೀತಿನಲ್ಲಿ ಒಂದು ಒಳ್ಳೆಯ ಆಶಯದಿಂದ ನಾವು ತ್ರಿಭಾಷಾ ಸೂತ್ರವನ್ನ ತಂದರೂ ಕೂಡ ಅದು ಇವತ್ತಿನ ಸಂದರ್ಭದಲ್ಲಿ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ಇವತ್ತು ಬಹಳ ಮುಖ್ಯವಾಗಿ ಒಂದು ಜಗತ್ತಿನ ಸಂಶೋಧನೆಗಳು, ಯುನೆಸ್ಕೋ ಆಗ್ಲಿ ಅಥವಾ ಈವನ್ ಬ್ರಿಟಿಷ್ ಕೌನ್ಸಿಲ್ ಆಗ್ಲಿ ಹೇಳ್ತಾ ಇರ್ತಕ್ಕಂಥದ್ದೇನೆಂದ್ರೆ, ಕನಿಷ್ಠ ಮೊದಲ 10 ವರ್ಷದವರೆಗೆ ಮಕ್ಕಳ ಶಿಕ್ಷಣದ ಭಾಷೆ, ಕಲಿಕಾ ಭಾಷೆ ಆಯಾ ಮಾತೃಭಾಷೆಗಳಾಗಿರ್ಬೇಕು. ಯಾಕಂದ್ರೆ ಯಾವುದೇ ಒಂದು ಮಗು ತನ್ನ ಮಾತೃಭಾಷೆಯನ್ನ ಪ್ರಭುತ್ವದ ಮಟ್ಟಕ್ಕೆ ಕಲಿದೇ ಇದ್ರೆ 2ನೇ ಭಾಷೆಯನ್ನ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಒಮ್ಮತದ ಅಭಿಪ್ರಾಯ ಬಂದಿರೋದೇನೆಂದ್ರೆ, ಮಾತೃಭಾಷೆಯಲ್ಲಿ ಶಿಕ್ಷಣ ಒಂದು ಹಂತದವರೆಗೆ, ಕನಿಷ್ಠ 10ನೇ ತರಗತಿವರೆಗೆ ಅದು ಸಿಗಬೇಕು. ಮತ್ತು 2ನೇ ಭಾಷೆ, ಅದು ಲಿಂಕ್ ಭಾಷೆ ಅಂತ ನಾವೇನ್ ಕಲಿತೇವೆ, ಆ ಲಿಂಕ್ ಭಾಷೆ ಕಲಿತಾಗ ಮಕ್ಕಳಿಗೆ ಅದು ಜ್ಞಾನಾರ್ಜನೆಗೆ ಹೆಚ್ಚಿನ ಒಂದು ಬೆಂಬಲವನ್ನ, ಸಹಾಯವನ್ನ ಕೊಡಬೇಕು ಅಂತ. ಹಾಗಾಗಿ ತಮಿಳುನಾಡಿನ ನೀತಿ ಏನಿದೆ ಅದು ಅತ್ಯಂತ ಸ್ಥಿರವಾಗಿದೆ. ಅದೇ ಇವತ್ತಿನ ನೀತಿ ಅಲ್ಲ. ತ್ರಿಭಾಷಾ ನೀತಿ ಬರೋದಕ್ಕಿಂತ ಮುಂಚೆನೆ ಅವರು ದ್ವಿಭಾಷಾ ನೀತಿಗೆ ಸ್ವಿಚ್ ಓವರ್ ಆದ್ರು. ಯಾವಾಗ ರಾಜಗೋಪಾಲ್ ಅವರು ಹಿಂದಿ ಭಾಷೆಯನ್ನು ಹೇರ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅದ್ರ ವಿರುದ್ಧ ಹೋರಾಟ ಮಾಡಿ ಅವರು ದ್ವಿಭಾಷಾ ನೀತಿಯನ್ನ ತಂದಿದ್ದು. ಬಹಳ ದೊಡ್ಡ ಏನೋ ಇತಿಹಾಸನೇ ಇದೆ ಅದಕ್ಕೆ. ಹಾಗಾಗಿ ತಮಿಳುನಾಡಿನ ನೀವು ಶೈಕ್ಷಣಿಕ ಪ್ರಗತಿಯನ್ನ ನೋಡಿದ್ರೆ ಅಲ್ಲಿ ದ್ವಿಭಾಷಾ ಸೂತ್ರ ಬಹಳ ಯಶಸ್ವಿಯಾಗಿದೆ. ಮಗು ತನ್ನ ಮಾತೃಭಾಷೆಯಲ್ಲಿ ಕಲಿಯುತ್ತೆ, ಮತ್ತೆ ಇಂಗ್ಲಿಷ್ ಭಾಷೆಯನ್ನ ಜ್ಞಾನಾರ್ಜನೆ ಕಲಿಯುತ್ತೆ. ಆದ್ರಿಂದ ನಾವು ಈ ಸಪರೇಟ್ ಮಾಡಬೇಕು. ಅಂದ್ರೆ ಬೇರೆ ಭಾಷೆಯನ್ನ 3 ಭಾಷೆ ಅಲ್ಲದೆ 10 ಭಾಷೆ ಕಲೀಲಿ, ಅದು ಸಂವಹನ ಭಾಷೆಯಾಗಿ. ಉದಾಹರಣೆಗೆ ನೀವು ಜರ್ಮನಿಗೆ ಓದ್ಲಿಕ್ಕೆ ಹೋದ್ರೆ ಮೊದಲನೇ 6 ತಿಂಗಳು ಅವರು ಭಾಷೆ ಕಲಿಸ್ತಾರೆ, ಮೊದಲನೇ 6 ತಿಂಗಳು. ಯಾಕಂದ್ರೆ ಒಂದು ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ, ಮಕ್ಕಳಿಗಿಂತ ಅಡಲ್ಟ್ಸು ಭಾಷೆಯನ್ನ ಕಲಿಯೋದ್ರಲ್ಲಿ ಬಹಳ ವೇಗವನ್ನ ಹೊಂದಿರ್ತಾರೆ. ಅಡಲ್ಟ್ಸ್ ಬಹಳ ಬೇಗ ಭಾಷೆಯನ್ನ, ಎಷ್ಟು ಭಾಷೆಯನ್ನು ಬೇಕಾದ್ರೂ ಕಲ್ತ್ಕೊಳ್ತಾರೆ. ಹಾಗಾಗಿ ಇವತ್ತಿನ ಪ್ರಶ್ನೆ ಏನಂತ ಹೇಳಿದ್ರೆ, ಮಕ್ಕಳ ಕಲಿಕೆಯ ದೃಷ್ಟಿಯಿಂದ ಎಷ್ಟು ಭಾಷೆಗಳಿರ್ಬೇಕು ಅಂತ, ರಾಜಕೀಯದ ದೃಷ್ಟಿಯಿಂದ ಅಲ್ಲ. ಇದು ರಾಜಕೀಯ ಚರ್ಚೆ ಅಥವಾ ಮಕ್ಕಳ ಹಿತಾಸಕ್ತಿಯಿಂದ ಅಥವಾ ಮಕ್ಕಳ ಕಲಿಕೆಯ ದೃಷ್ಟಿಯಿಂದ 2 ಭಾಷೆಗಳು, ದ್ವಿಭಾಷಾ ಭಾಷೆ ಒಂದ್ ಕಡೆ, ಮತ್ತು ಕ್ಲಾಸ್ ರೂಮ್ ಏನಾದ್ರೂ ಬಹುಭಾಷೆಗಳಿಂದ ಕೂಡಿದ್ರೆ ಅಲ್ಲಿ ಮಲ್ಟಿಲಿಂಗ್ವಲ್ ಎಜುಕೇಶನ್, ಅಂದ್ರೆ ಆ ಎಲ್ಲಾ ಭಾಷೆಗಳ ಮೂಲಕ ಕಲಿಯೋದ್ರ ಮೂಲಕ ಆ ಮಕ್ಕಳ ಕಲಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋದು ಇವತ್ತು ಜಗತ್ತು ಒಪ್ಕೊಂಡಿರ್ತಕ್ಕಂಥ ಸಾರ್ವತ್ರಿಕವಾದ ಸಂಶೋಧನಾ ಸತ್ಯ. ನಿರಂಜನಾರಾಧ್ಯ ಅವರು ಶಿಕ್ಷಣ ತಜ್ಞರಾಗಿ ಆ ಹಿನ್ನೆಲೆಯಲ್ಲಿ ತಮ್ಮ ಮಾತುಗಳನ್ನು ಮಂಡಿಸಿದ್ದಾರೆ. ಅಶೋಕ್, ಕರ್ನಾಟಕದಲ್ಲಿ ನಾವು ದ್ವಿಭಾಷಾ ನೀತಿಯನ್ನು ತಂದ್ರೆ ಏನ್ ತೊಂದರೆ ಆಗುತ್ತೆ? ಒಂದ್ ನಿಮಿಷ. ಪಾಪ ನಿರಂಜನ ಆರಾಧ್ಯ ಅವರು ಎಷ್ಟು ಚೆನ್ನಾಗಿ ಇದು ಅವರ ತಮ್ಮ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದಾರೆ, ಸತ್ಯತೆಯನ್ನ ಮುಚ್ಚಿಡ್ತಿದ್ದಾರೆ ಅಂತಂದ್ರೆ. ಈಗ ನೋಡಿ, ಅಂಕಿಅಂಶಗಳನ್ನ ನೋಡಿ. 2018-19ರಲ್ಲಿ ತಮಿಳುನಾಡಿನಲ್ಲಿ 65.67 ಲಕ್ಷ ಜನ ಅಲ್ಲಿ ತಮಿಳಲ್ಲಿ ಓದ್ತಾ ಇದ್ರು. ಇವಾಗ 2023-24ರಲ್ಲಿ 46,83,000 ಜನ ಮಾತ್ರ ಓದ್ತಿರೋದು. ಅಂದ್ರೆ 19,05,000 ಜನ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯ್ತು? ಅದಾದ್ಮೇಲೆ ಈಗ ಅಲ್ಲಿನ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಯಾವ ರೀತಿನಲ್ಲಿ ಜಾಸ್ತಿ ಆಗ್ತಿದೆ, ಯಾವ ರೀತಿ ತಮಿಳ್ ಮಾಧ್ಯಮದ ಶಾಲೆಗಳಿಗೆ ಕಡಿಮೆ ಆಗ್ತಿದೆ,
ಇದನ್ನೆಲ್ಲಾನು ಸಹ ಸ್ಟಾಟಿಸ್ಟಿಕ್ಸ್ ಸಮೇತ ಮಾಡ್ಬೇಕು. ಯಾಕೆ ಅಂತಂದ್ರೆ ನಾವು ಯಾವುದೇ ರೀತಿಯ ಭಾಷಾ ಏರಿಕೆಗಳು ವಿರೋಧ ಖಂಡಿತವಾಗ್ಲೂ ನಾವಿದ್ದೇವೆ, ಯಾರೇ ಆಗ್ಲಿ ಯಾವ್ದೇ ಇದ್ ಮಾಡ್ಲಿ. ಆದ್ರೆ ನಿರಂಜನಾರಾಧ್ಯ ಅವ್ರು ಹೇಳಿದ್ರು ಯಾವ ರೀತಿಯ ಇಂದಿನ ಸರ್ಕಾರಗಳು ಅಂದ್ರೆ ನೆಹರು ಅವರು, ತದನಂತರದಲ್ಲಿ ಇಂದಿರಾ ಗಾಂಧಿ ಅವರು ತ್ರಿಭಾಷಾ ನೀತಿ ಹಿಂದಿ ಏರಿಕೆನ ಎಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಆದ್ರೆ ಅವ್ರದೇ ರಾಜ್ಯದ ಸರ್ಕಾರಗಳಿತ್ತು, ಎಲ್ಲಿ UP, ರಾಜಸ್ಥಾನು, ಬಿಹಾರು ಇಂಥ ಕಡೆ ಎಲ್ಲ. ಅಲ್ಲೆಲ್ಲಾನು ಭೋಜ್ಪುರಿ ಇದೆ, ಗೋಂಡ್ವಾ ಇದೆ, ಮತ್ತು ರಾಜಸ್ಥಾನಿಗೂ ಸಹ ಅನೇಕ ಭಾಷೆಗಳಿವೆ. ಇಂಥ ಭಾಷೆಗಳಿಗೆ ಅಲ್ಲೆಲ್ಲ ಏನ್ ಮಾಡಿದ್ರು, ಮಾತೃಭಾಷೆನೂ ಸಹ ಅವ್ರು ಹೇಳ್ಕೊಡ್ಲಿಲ್ಲ, ಮತ್ತು ಕೇವಲ ಹಿಂದಿ ಹೇಳ್ಕೊಟ್ರು, ಮತ್ತು ಒಂದಷ್ಟು ಮಟ್ಟಕ್ಕೆ ಇಂಗ್ಲಿಷ್ ಹೇಳ್ಕೊಟ್ರು. ಇಂಗ್ಲಿಷು ಸರಿಯಾಗಿ ಹೇಳ್ಕೊಡ್ಲಿಲ್ಲ, ಅದ್ ಬೇರೆ ವಿಚಾರ. ಅಂದ್ರೆ ಅರ್ಥ ಏನಾಯ್ತು, ಕೇವಲ ಒಂದ್ ಇಂಗ್ಲಿಷ್ ಹಿಂದಿನಲ್ಲಿ ಒಂದ್ ಕಲ್ತಿದ್ರು, ಮತ್ತು ಅವ್ರು ಏನೋ ಒಂದಷ್ಟು ಸಾಧನೆಗಳನ್ನ ಮಾಡ್ಕೊಂಡ್ರು. ಈಗ ನಮ್ಮಲ್ಲಿ ಕರ್ನಾಟಕ ಇರಬಹುದು, ತಮಿಳ್ನಾಡು ಇರಬಹುದು, ಅಥವಾ ಆಂಧ್ರ ಇರಬಹುದು, ಅಥವಾ ಇವತ್ತಿನ ತೆಲಂಗಾಣ, ಆವತ್ತಿನ ಒಟ್ಟಾಗ ಆಂಧ್ರ, ಮಹಾರಾಷ್ಟ್ರ ಮತ್ತು ಗುಜರಾತ್ ತೆಗೆದುಕೊಳ್ಳಿ, ಮಾತೃಭಾಷೆನೂ ಇತ್ತು, ಹಿಂದಿನೂ ಇತ್ತು, ಇಂಗ್ಲಿಷ್ ಇತ್ತು. ಸಕ್ಸಸ್ ಕಾಣ್ಲಿಲ್ವೇ ಮಹಾರಾಷ್ಟ್ರನ್ಸು, ಸಕ್ಸಸ್ ಕಾಣ್ಲಿಲ್ವೇ ಕನ್ನಡಿಗಸು, ಸಕ್ಸಸ್ ಕಾಣ್ಲಿಲ್ವೇ ಆಂಧ್ರ ಪ್ರದೇಶವರು, ವೆಸ್ಟ್ ಬೆಂಗಾಲ್ ಅವರು ಸಕ್ಸಸ್ ಕಾಣ್ಲಿಲ್ವೇ, ಎಲ್ಲಾರು ಕಾಣ್ರು. ಅಂದ್ರೆ ಅರ್ಥ ಏನು ಅಂದ್ರೆ, ಯಾವುದೇ ಒಂದು ಸಣ್ಣ ಮಗುನಲ್ಲಿ, ನನಗೆ ಗೊತ್ತಿಲ್ಲ, ನಿರಂಜನ ಆರಾಧ್ಯ ಅವರು ತುಂಬಾ ತಿಳ್ಕೊಂಡಿದ್ದಾರೆ ಶಿಕ್ಷಣದ ಬಗ್ಗೆ, ಎಲ್ಲರೂ ಒಪ್ಕೊಂತಿಲ್ಲ ನಾನು. ಆದ್ರೆ ನನಗ್ ಗೊತ್ತಿದ್ದಂಗೆ ಏನು ಅಂದ್ರೆ, 7 ವರ್ಷದ ಅಥವಾ 8 ವರ್ಷದವರೆಗೂ ಮಾತೃಭಾಷೆ ಮತ್ತು ಗ್ರಾಮರ್ನ ಚೆನ್ನಾಗಿ ಮಾತೃಭಾಷೆಯಲ್ಲಿ ಹೇಳ್ಕೊಟ್ರೆ, ತದನಂತರದಲ್ಲಿ ಏನಿದೆ, ಎರಡನೇ ಭಾಷೆನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಕರೆಕ್ಟ್ ಆಗಿ ಹೇಳಿದ್ರು, ಲಿಂಕ್ ಭಾಷೆ, ಅದು ಇಂಗ್ಲಿಷೇ ಆಗ್ಬೇಕು ಅಂತಿಲ್ಲ, ಯಾವ ಭಾಷೆ ಆದ್ರೂ ಆಗ್ಬೋದು. ಅನ್ಫಾರ್ಚುನೇಟ್ ದಟ್ ನಾವು ಇವತ್ತಿಗೂ ಸಹ ಬ್ರಿಟಿಷರ ಗುಲಾಮರ ತರ ಯೋಚನೆ ಮಾಡ್ತೀವಿ, ಇಂಗ್ಲಿಷ್ ನ ನಮ್ಮ ಲಿಂಕ್ ಭಾಷೆ ಅಂತ ಅನ್ಕೊಂತೀವಿ, ನಾವು ಹಿಂದಿನ ನಮ್ಮ ಲಿಂಕ್ ಭಾಷೆ ಅನ್ಕೊಡಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಅದಾದ್ರೆ ಇನ್ನೊಂದೇನಂದ್ರೆ, ಇದ್ರ ಜೊತೆಗೆ 13 ವರ್ಷದೊಳಗಡೆ ಇನ್ನೊಂದು ಭಾಷೆನ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ, ತದನಂತರದಲ್ಲಿ PV ನರಸಿಂಹರಾವ್ ಅವ್ರು 8 ಭಾಷೆ ಮಾತಾಡ್ತಿದ್ರು. ಇವತ್ತು ಯಾವ್ದೋ ಒಂದು ಹುಡುಗ 400 ಭಾಷೆಗಳನ್ನ ಮಾತಾಡ್ತಕ್ಕಂತಹ ಪ್ರಾತಿನಿಧ್ಯತೆ, ಅಂದ್ರೆ ಅವ್ರು ಆ ರೀತಿ ತನ್ನ ಮೈಂಡ್ ನ ಟ್ರೈನ್ ಮಾಡ್ಕೊಂಡಿದ್ದಾನೆ. ಅನೇಕ ಜನ 10, 12 ಭಾಷೆಗಳನ್ನ ಮಾತಾಡ್ತಾರೆ. ನಮ್ಮ ಬೆಂಗಳೂರಿನಲ್ಲಿ ನಾವೆಲ್ಲರೂ ಸಹ, ಅಂದ್ರೆ ನಮ್ದು ತಮಿಳ್ನಾಡು ಹೊಂದ್ಕೊಂಡಿರೋದ್ರಿಂದ ತೆಲುಗು, ತಮಿಳು, ಕನ್ನಡ, ಹಿಂದಿ ಮತ್ತು ಇಂಗ್ಲಿಷು ನಮ್ಗೆಲ್ಲಾರ್ಗು ಸಾರಾಸಟ್ಟಾಗಿ ಬರ್ತದೆ. ಅಂದ್ರೆ ಅರ್ಥ ಏನು ಅಂದ್ರೆ, ಭಾಷೆಗಳನ್ನ ನಾವು ಹೇಟ್ರೆಡ್ ಭಾವನೆನಲ್ಲಿ ನೋಡಬಾರ್ದು. ಕರೆಕ್ಟ್ ಆಗಿ ಹೇಳೋದು ನಿರಂಜನಾರಾಧ್ಯ ಅವರು, ನಾಲೆಡ್ಜ್ ನ ಗೇನಿಂಗ್ ಗೋಸ್ಕರ ಮಾಡ್ತಿದೀವ, ಅಥವಾ ಲಿಂಕ್ ಭಾಷೆ ಮಾತಾಡ್ತಿದೀವ, ಅಥವಾ ಮಾತೃಭಾಷೆ ಮಾತಾಡ್ತಿದೀವ. ಅನೇಕ ಸತ್ಯಗಳೇನಿದೆ ಇವತ್ತು. ಒಂದು ಮಾತೃಭಾಷೆ, ಅದು ಈಗ ತುಳುನಾಡಿದೆ, ತುಳುನಾಡಲ್ಲಿ ಮಾತೃಭಾಷೆ ಅವ್ರದ್ದು. ಇವಾಗ ನನ್ನ ಪ್ರಾಂತ್ಯದಲ್ಲೇ ಬನ್ನಿ, ನಮ್ಮ ಆನೇಕಲ್ ಪ್ರಾಂತ್ಯದಲ್ಲಿ ತಮಿಳು ಮತ್ತು ಕನ್ನಡನ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾರೆ. ಅಂದ್ರೆ ಅವ್ರಿಗೆ ಅದು ಮಾತೃಭಾಷೆ. ಅದನ್ನ ನಾವು ಮಾಡಕ್ ಆಗ್ತದಾ? ಲಿಪಿ ಭಾಷೆ. ಅಂದ್ರೆ ಅರ್ಥ ಏನು ಅಂದ್ರೆ, ವೆರಿ ಸಿಂಪಲ್ ಇದೆ. ಇವತ್ತು ತ್ರಿಭಾಷಾ ನೀತಿ ಏನಿದೆ, ಆಸ್ ಎ ಪಾಲಿಸಿ ರೈಟ್ ಇದೆ. ಎಜುಕೇಶನ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್ ಏನಿದೆ, ಅವರು ಒಂದಷ್ಟು ಕಾನ್ಶಿಯಸ್ ಡಿಸಿಷನ್ ತಗೋಬೇಕು. ಹೆಂಗೆ ಅಂತಂದ್ರೆ, ಯಾವ್ದೇ ಸ್ಟೇಟ್ ಆಗ್ಲಿ, ರಾಜಸ್ಥಾನ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಯಾವ ರೀತಿ ಒಂದು ಮಾತೃಭಾಷೆ, ಇನ್ನೊಂದು ನಾಡಿನ ಭಾಷೆ, ಇನ್ನೊಂದು ಲಿಂಕ್ ಭಾಷೆ, ಈ ತರ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಸಹ ಸಕ್ಸಸ್ ನ ಪ್ರತಿಯೊಂದು ಮಗು ಕಾಣುತ್ತೆ. ಅಂದ್ರೆ ನೀವ್ ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ನಾವು ದ್ವಿಭಾಷಾ ನೀತಿಯನ್ನ ತರುವುದು ಪ್ರಾಯೋಗಿಕವಾಗಿ ಸರಿಯಲ್ಲ ಅನ್ನುವಂಥದ್ದು ನಿಮ್ ಪ್ರಕಾರ? ಇಲ್ಲ, ದ್ವಿಭಾಷಾ ನೀತಿ ಏನಿದೆ, ಅದಕ್ಕೆ ನಾನು ಯಾವತ್ತೂ ಸಹ ಎಜುಕೇಶನಲಿಸ್ಟ್, ನಾನು ಯಾವತ್ತೂ ಸಹ ಒಲವನ್ನು ತೋರಿಲ್ಲ. ತ್ರಿಭಾಷಾ ನೀತಿ ಏನಿದೆ ಸೂಕ್ತವಾದಂತಹ ರೀತಿನೇ. ಆದ್ರೆ ಏನಂದ್ರೆ, ಇಂಪ್ಲಿಮೆಂಟೇಶನ್ ಪ್ರೋಸೆಸ್ ಏನಿದೆ, ಅದನ್ನ ಒಂದು ಎಜುಕೇಶನ್ ಮಿನಿಸ್ಟರ್ ಒಬ್ಬರೇ ಅಲ್ಲ, DDPI ಇರ್ಬೋದು, ಅಥವಾ BEO ಇರ್ಬೋದು, ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವರೆಲ್ಲರೂ ಸಹ ಒಟ್ಟಾಗಿ ಸೇರಿ ಒಂದು ರೀತಿನಲ್ಲಿ ಮಾಡ್ಬೇಕು, ಒಂದು ಪಾಲಿಸಿ ರೀತಿನಲ್ಲಿ ಮಾಡ್ಬೇಕು. ಅದ್ ಸರಿ. ನಾನ್ ಕೇಳ್ತಾ ಇರೋದು, ನೀವ್ ಹೇಳಿದ್ರಿ ಲಿಂಕ್ ಭಾಷೆ ಬಗ್ಗೆ ಹೇಳಿದ್ರಿ. ಲಿಂಕ್ ಭಾಷೆ ಯಾವುದಕ್ಕೆ ಲಿಂಕ್? ಇವತ್ತು ನಾವು ಗ್ಲೋಬಲೈಸೇಷನ್ ಆಗಿದೆ, ಜಾಗತೀಕರಣ ಆಗಿದೆ. ಲಿಂಕ್ ಭಾಷೆ ಇಂಗ್ಲಿಷ್ ಆಗಿ ಉಳ್ಕೊಳ್ಳುತ್ತೆ. ಇವತ್ತು ಭಾರತದ ನಡುವೆನೂ ಕೂಡ ಲಿಂಕ್ ಭಾಷೆ ಇದೆಯಲ್ಲ, ಹಿಂದಿ ಆಗಲ್ಲ. ಯಾಕಂತ ಹೇಳಿದ್ರೆ ಇಂಗ್ಲಿಷ್ ಆಗುತ್ತೆ ಬಹಳ ಪರಿಣಾಮಕಾರಿಯಾಗಿ. ಆ ತರದ ಇಂಗ್ಲಿಷ್ ಒಲವು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ ಇಂಗ್ಲಿಷ್ ಬಹಳ ಮುಖ್ಯವಾಗಿದೆ ಅನ್ನೋದನ್ನ ಬಹುತೇಕ ಜಗತ್ತಿನ ಎಲ್ಲ ದೇಶಗಳು ಒಪ್ಕೊಂಡಿವೆ. ಅಫ್ಕೋರ್ಸ್ ಅದಕ್ಕೆ ವಿರೋಧಗಳಿರೋದು ಬೇರೆ ಬೇರೆ ರಾಜ್ಯ ದೇಶಗಳಿದೆ, ಅದು ಬೇರೆ ವಿಚಾರ. ಆದ್ರೆ ನೀವು ಹೇಳ್ತೀರಲ್ವಾ, ಈಗ ನೋಡಿ, ಹಿಂದಿ, ಕರ್ನಾಟಕದ ತ್ರಿಭಾಷಾ ಸೂತ್ರ ಬಹಳ ಯಶಸ್ವಿಯಾಗಿ ಜಾರಿಯಾಗಿದೆ ಅಂತ ಹೇಳಿ ನೀವೇನ್ ಹೇಳ್ತೀರಿ? ನನ್ನ ಹತ್ರ ಒಂದು ಅಂಕಿಅಂಶ ಇದೆ. 2024ರ SSLC ಪರೀಕ್ಷೆನಲ್ಲಿ 3rd ಲ್ಯಾಂಗ್ವೇಜ್ ನಲ್ಲಿ ಒಟ್ಟು 90,510 ಜನ ಫೇಲ್ ಆಗಿದ್ದಾರೆ. ಯಾವುದು? 3ನೇ ಭಾಷೆ ಹಿಂದಿ ತಗೊಂಡವರು 90,510 ಜನ ಫೇಲ್ ಆಗಿದ್ದಾರೆ. ಅದರಲ್ಲಿ ಅತ್ಯಂತ ಹೆಚ್ಚು ಜನ ಫೇಲ್ ಆಗಿರೋದು ಬೆಳಗಾವಿನಲ್ಲಿ, ಕಲಬುರಗಿನಲ್ಲಿ, ಆಮೇಲೆ ರಾಯಚೂರಿನಲ್ಲಿ, ಕೊಪ್ಪಳದಲ್ಲಿ, ಬಳ್ಳಾರಿನಲ್ಲಿ, ಮತ್ತು ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ. ಮುಂಚೂಣಿಯಲ್ಲಿರೋದು ಕಲಬುರಗಿ, ಬೆಳಗಾವಿ ಮತ್ತು ಬೆಂಗಳೂರು. ಅನಂತರದ ಸ್ಥಾನಗಳಲ್ಲಿ ಫೇಲ್ ಇರೋದು ರಾಯಚೂರು, ಕೊಪ್ಪಳ, ಆಮೇಲೆ ಬೆಳ್ಳಾರಿ, ಆಮೇಲೆ ಚಿತ್ರದುರ್ಗ, ತುಮಕೂರು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ, ಮತ್ತು ಮೈಸೂರು.
ಇದು ಏನನ್ನ ಸೂಚಿಸ್ತದೆ? ಇದು ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ, ಮೂರನೇ ಭಾಷೆಯಾಗಿ ಹಿಂದಿ ಇದೆಯಲ್ಲ, ಅದು ಕರ್ನಾಟಕದಲ್ಲೂ ಕೂಡ ಯಶಸ್ವಿ ಆಗಿಲ್ಲ. ಏನೋ ಕಷ್ಟಪಟ್ಟು SSLC ಅಂದ್ರೆ ಇಡೀ ಜೀವನದ ಒಂದು ಬಹಳ ಮಹತ್ವದ ಘಟ್ಟ ಅದು ಅನ್ನೋ ಕಾರಣಕ್ಕಾಗಿ ಹುಡುಗರು ಏನೋ ಕಷ್ಟಪಟ್ಟು ಏನೋ ಬರೆದು, ಆಮೇಲೆ ಸ್ವಲ್ಪ ಮೇಷ್ಟ್ರುಗಳು ನಮ್ಮಲ್ಲಿ ಸ್ವಲ್ಪ ಸಹಾನುಭೂತಿ ಇರ್ತದೆ. ಏನ್ ಹನುಮಂತ ಅವರೇ, ವಿದ್ಯಾರ್ಥಿಗಳ ಮೇಲೆ ಒಂದೇ ನಿಮಿಷ ಖಂಡಿತ ಸರ್. ಖಂಡಿತ ಇದೆ, ಒಂದೇ ಖಂಡಿತ ಇದೆ. ಪ್ರಶ್ನೆ ಕೇಳಿದೆ. ಅಲ್ಲಲ್ಲ, ಒಂದೇ Yes. ಪ್ರಶ್ನೆ ಇಲ್ಲ, ಕೇಳಿದೆ. ಇದರ ಮುಂದುವರಿಕೆ ಚೆನ್ನಾಗಿದೆ, ಹೇಳ್ತೀನಿ ನಾನು. ಅಲ್ಲಲ್ಲ, ಒಂದೇ ನಿಮಿಷ ಹನುಮಂತ ಡಿ.ಕೆ. ಚಂದ್ರಶೇಖರ್ ಅವರು ಒಂದು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಒಂದು ವರದಿ ಮಾಡ್ತಾರೆ. ಆ ವರದಿನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಎಷ್ಟು ಜನಕ್ಕೆ ತನ್ನ ಮಾತೃಭಾಷೆ ಕನ್ನಡ ಬರೀಲಿಕ್ಕೆ ಮತ್ತು ಓದ್ಲಿಕ್ಕೆ ಬರ್ತದೆ ಅಂತ ಹೇಳಿ. ನ್ಯೂಸ್ ಪೇಪರ್ ಓದೋರು ಅಂದ್ರೆ ಓದ್ಲಿಕ್ಕೆ ಸಂಪೂರ್ಣವಾಗಿ ಓದ್ಲಿಕ್ಕೆ ಬರ್ತಕ್ಕಂಥವ್ರು SLC ಮುಗಿಸಿ ಅವತ್ತು ಅಂದ್ರೆ 2002-2003 ನಲ್ಲಿ ಅವ್ರು ಹೇಳ್ತಾರೆ ಕೇವಲ 61% ಇಲ್ಲ ಅಂತ ಹೇಳಿ. ನ್ಯೂಸ್ ಪೇಪರ್, ಫರ್ಗೆಟ್ ಅಬೌಟ್ ಬುಕ್ಸ್. ಆದ್ಮೇಲೆ ಕನ್ನಡ ನಾನು ಹೇಳ್ತಿರೋದು, ಇಂಗ್ಲಿಷ್ ಅಲ್ಲ, ಕನ್ನಡ ಮಾತ್ರ ಹೇಳ್ತಿದ್ದೀನಿ. 61% ಆವತ್ತು. ಇವತ್ತು ಮೊನ್ನೆ ಯಾವ್ದೋ ಒಂದು ವರದಿ ಬಂದಿಟ್ಟು ಇಟ್ ನಾಟ್ ಕ್ರಾಸ್ 68% ಅಂತ ಹೇಳಿದ್ರು ಮೊನ್ನೆ. ಅಂದ್ರೆ ಅರ್ಥ ಏನು? ನಮ್ಮ ಎಜುಕೇಶನ್ ಕ್ವಾಲಿಟಿ ಅದೇ ಆಗುತ್ತಲ್ವಾ? ಪ್ರಶ್ನೆ ಇಷ್ಟೇ ಸರ್, ಪ್ರಶ್ನೆ ಇಷ್ಟೇ. ಇವತ್ತೇನಾಗಿದೆ, ಶಿಕ್ಷಣದ ಮಟ್ಟ ಏನಿದೆ, ಯಾರು ಟೀಚರ್ಸ್ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ತಾರೆ, ನಿಯತ್ತಾಗಿ ಎಷ್ಟು ಜನ ಪಾಠ ಮಾಡ್ತಿದ್ದಾರೆ, ನಿಯತ್ತಾಗಿ ಆ ಭಾಷೆನ ನಾನು ಕಲಿಸ್ಬೇಕು. ಅವ್ರಿಗೆ ಭಾಷೆ ಬರುತ್ತಾ? ಯಾಕಂದ್ರೆ ನಾವು ನೋಡಿದೀನಿ ಎಷ್ಟೋ ಜನಕ್ಕೆ ಹಿಂದಿ ಟೀಚರ್ ಅಂತ ಹೇಳ್ಕೊಂತಾರೆ, ಹಿಂದಿನಲ್ಲಿ ಗ್ರಾಮರ್ ಬರೋದಿಲ್ಲ ಅವ್ರಿಗೆ, ಆಯ್ತಾ? ಬರೀ ಯಾವ್ದೋ ಒಂದು ಪುಸ್ತಕ ಇಟ್ಕೊಂಡು ಓದ್ತಾರೆ. ಕನ್ನಡ ಫರ್ಗೆಟ್ ಅಬೌಟ್ ಹಿಂದಿ, ಕನ್ನಡ ಬನ್ನಿ, ಕನ್ನಡದಲ್ಲಿ ಗ್ರಾಮರ್ ಬರದೇ ಇರ್ತಕ್ಕಂಥವ್ರು ಕನ್ನಡ ಟೀಚರ್ಸ್ ಆಗಿದ್ದಾರೆ. ವಿಪರ್ಯಾಸ ಇದು. ಯಾಕಂದ್ರೆ KPSC ನಲ್ಲಿ ಯಾವ ರೀತಿ ಹಗರಣ ಆಗಿದೆ, ನಾನೇ ಬಹಿರಂಗ ಮಾಡಿದ್ದೇನೆ, ನಮ್ಮ ವಿರೋಧ ಪಕ್ಷದ ನಾಯಕರು ಸದನದಲ್ಲಿ ಮಾತಾಡಿದ್ದಾರೆ, ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅರ್ಥ ಏನು ಅಂದ್ರೆ, ಇದು ಈ ಅಂಕಿಅಂಶ ಏನಿದೆಯಲ್ಲ, ಈ ಅಂಕಿಅಂಶಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಏನು ಅಂದ್ರೆ, ನಮಗೆ ತ್ರಿಭಾಷಾ ನೀತಿ ಏನಿದೆ ಅದು ಪಾಲಿಸಿ ಸರಿನಾ ತಪ್ಪಾ ಆ ರೀತಿ ಚರ್ಚೆ ಮಾಡೋಣ. ಅಕಸ್ಮಾತ್ ಪಾಲಿಸಿ ಸರಿ ಅಂದ್ರೆ ಇಂಪ್ಲಿಮೆಂಟೇಷನ್ ಹೆಂಗ್ ಮಾಡೋಣ ಅದ್ರ ಬಗ್ಗೆ ಮಾತಾಡೋಣ. ಒಂದ್ ನಿಮಿಷ ಹನುಮಂತ ಅವರೇ, ನೀವೇನು ಹೇಳ್ತಾ ಇದ್ರಿ ನೋಡಿ, ತ್ರಿಭಾಷಾ ಸೂತ್ರದಲ್ಲಿ ಆನಂತರ ಆದ ಮಾರ್ಪಾಡುಗಳು ತಪ್ಪು ದಾರಿ ಹಿಡಿದಿವೆ. ಒಂದು, ಐಚ್ಛಿಕ ಭಾಷೆಯನ್ನ ಪಾಸ್ ಮಾಡದೆ ಹೋದ್ರೆ ನೀವು SLCಯಲ್ಲಿ ಇದರಲ್ಲಿ ಫೇಲ್ ಆಗ್ತೀರಿ ಅಂತ ಅನ್ನುವ ಕಡ್ಡಾಯ ಮಾಡಿರೋದಿದೆಯಲ್ಲ, ಅದು ಪ್ರೋತ್ಸಾಹದಾಯಕವಾದದ್ದಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಆದ್ರೆ ಒಂದು ಭಾಷೆಯನ್ನ ಕಲಿಯುವ ಅವಕಾಶ ಕೊಡೋದಿದೆಯಲ್ಲ, ಭಾರತದಲ್ಲಿ ಇವತ್ತು ಉದ್ಯೋಗದ ದೃಷ್ಟಿಯಿಂದ, ಜೀವನದ ದೃಷ್ಟಿಯಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುವವರ ಸಂಖ್ಯೆಯನ್ನ ನೀವು ಪರಿಗಣಿಸಿದ್ರೆ ದೊಡ್ಡ ಪ್ರಮಾಣದಲ್ಲಿದೆ. ಬಹಳ ಬ್ಲೈಂಡ್ ಆಗಿ ನಾವು ಶಿಕ್ಷಣವನ್ನ ಬರೀ ಜ್ಞಾನಾರ್ಜನೆಗೆ ಮಾತ್ರ ಬಳಸ್ತಕ್ಕಂಥದ್ದಲ್ಲ. ಇವತ್ತು ಬದುಕಿಗೆ ಕೂಡ ಶಿಕ್ಷಣ ಮತ್ತು ಭಾಷೆ ಕಲಿಕೆ ಅಗತ್ಯವಾಗಿದೆ. ಕರ್ನಾಟಕದಲ್ಲಿ 20-40 ಲಕ್ಷ ನೇಪಾಳಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನೇಪಾಳದಲ್ಲಿ ಕನ್ನಡದ ಒಂದು ಭಾಷೆಯನ್ನ ಒಂದು ಐಚ್ಛಿಕ ಭಾಷೆಯನ್ನಾಗಿ ಕಲಿಸೋದು ಅಗತ್ಯ ಅಲ್ವೇ? ಬಿಹಾರದಲ್ಲಿ ಅಗತ್ಯ ಅಲ್ವೇ? ನಾರ್ತ್ ಈಸ್ಟ್ ಅಲ್ಲಿ ಅಗತ್ಯ ಅಲ್ವೇ? ನಾನು ಕನ್ನಡ ಒಂದೇ ಅಂತ ಹೇಳ್ತಿಲ್ಲ, ಕನ್ನಡ, ತೆಲುಗು, ಮಲಯಾಳಿ ಅಗತ್ಯ ಬರಲ್ಲ. ಹೀಗೆ ನಮ್ಮ ಪಕ್ಕದ ಭಾಷೆಗಳು ಇವೆಲ್ಲ ಕಲ್ತಿದ್ರೆ ಅವರಿಗೆ ಕರ್ನಾಟಕದಲ್ಲಿ ಕೆಲಸ ಮಾಡುವ ಅವಕಾಶಗಳು ಸುಲಭವಾಗ್ತವೆ ಮತ್ತು ಸಾಮರಸ್ಯ ಹೆಚ್ಚಾಗ್ತದೆ. ಈ ಕಾರಣದಿಂದ ಆಮೇಲೆ ಇಂಗ್ಲಿಷನ್ನ ಲಿಂಕ್ ಭಾಷೆಯಾಗಿ ಕಲಿಯೋದು ಇವತ್ತು ಚರ್ಚಾತೀತವಾದದ್ದು. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಇಂಗ್ಲಿಷ್ ಕಲಿದೆ ಹೋದ್ರೆ ನಿಮ್ಗೆ ಅಸ್ತಿತ್ವ ಇಲ್ಲ ಅನ್ನೋ ಪ್ರಶ್ನೆ ಎದುರಾಗಿದೆ. ಅದನ್ನು ಕಲೀಲೇಬೇಕು, ಬೇರೆ ಮಾರ್ಗ ಇಲ್ಲ. ಆದ್ರೆ ಭಾರತದ ಒಳಗಡೆ ಒಂದು ಭಾಷೆಯನ್ನ ಕಲಿಯೋದಕ್ಕೆ, ಅದರ ತಿಳುವಳಿಕೆ ಇರೋದಕ್ಕೆ, ಅಥವಾ ಅಲ್ಲಿ ಜನರು ಮಾತನಾಡೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದ್ರೆ ಅದು ಖಂಡಿತವಾಗಿ ವೈಜ್ಞಾನಿಕವಾದದ್ದೇ ನನ್ನ ಪ್ರಕಾರ. ಅದೇನೋ ನಮ್ಮ ಅನುಕೂಲಕ್ಕೆ, ಭಾರತ ಇಷ್ಟೊಂದು ವೈವಿಧ್ಯಗಳ ಭಾಷೆ ಇರ್ತಕ್ಕಂಥ ನಾಡಿನಲ್ಲಿ ಎಲ್ಲ ಭಾಷೆಗಳನ್ನ ಶೈಕ್ಷಣಿಕವಾಗಿ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಸಾಂಸ್ಕೃತಿಕ ಅಸ್ಮಿತೆಗಾಗಿ ಭಾಷೆಯನ್ನ ಉಳಿಸ್ಕೊಳ್ಳೋದು ಬೇರೆ ವಿಚಾರ. ಈಗ ಮೈಥಿಲಿ ಅನ್ನೋ ಭಾಷೆ ಬಹಳ ದೊಡ್ಡ ಸಾಹಿತ್ಯಿಕವಾಗಿ ಸಮೃದ್ಧವಾದ ಭಾಷೆ, ಒಡಿಯಾ ಸಮೃದ್ಧವಾದ ಭಾಷೆ, ಹಾಗೆ ಅನೇಕ ಭೋಜ್ಪುರಿ ತುಂಬಾ ಸಮೃದ್ಧವಾದ ಭಾಷೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ. ಆ ಉತ್ತರ ಪ್ರದೇಶದ ಕಾಶ್ಮೀರಿ ಮತ್ತು ಇತರ ಭಾಷೆಗಳು, ಕಾಶ್ಮೀರ ಒಂದರಲ್ಲೇ ಅನೇಕ ಭಾಷೆಗಳಿವೆ, ಅವು ಜಾನಪದೀಯ ಮತ್ತು ಸಾಂಸ್ಕೃತಿಕವಾಗಿ ಬಹಳ ಮಹತ್ವವಾದ ಭಾಷೆಗಳು ಆ ರಾಜ್ಯಗಳಿಗೆ. ಹಾಗಂತ ಅವೆಲ್ಲವನ್ನ ಲಿಂಕ್ ಭಾಷೆಗಳನ್ನಾಗಿ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಸುಮ್ಮನೆ ಕರ್ನಾಟಕದಲ್ಲಿ ಒಂದು ಸರ್ವೆ ಮಾಡ್ಬೇಕು ನಾವೆಲ್ಲ, ನಮ್ಮ ಸರ್ಕಾರ ಏನು, ಎಷ್ಟು ಜನ ಅನ್ಯ ಭಾಷಿಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಜನ ಕನ್ನಡಿಗರು ಬೇರೆ ಬೇರೆ ರಾಜ್ಯಗಳಲ್ಲಿ ಅನ್ಯ ಭಾಷಿಕರಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಸಂಕಷ್ಟಗಳೇನು,
ದೆಹಲಿಯಲ್ಲಿ ಹಿಂದಿ ಬರದೆ ಸುಮಾರು 20-30-40 ಸಾವಿರ ಜನ ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿ ಏನು, ಇದೆಲ್ಲ ಗೊತ್ತಾಗ್ಬೇಕಲ್ವೇ ನಮ್ಗೆ. ಸೊ ಆದ್ರಿಂದ ನನಗೆ ಅನಿಸ್ತದೆ ಬಹಳ ಸ್ಪಷ್ಟವಾಗಿ, ತ್ರಿಭಾಷಾ ಸೂತ್ರ ನಮ್ಮ ಶಿಕ್ಷಣಕ್ಕೆ ತೊಡಕಾಗಬಾರದು. ಆದ್ರೆ ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರ ಏನು ತೀರ್ಮಾನ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಮತ್ತು ಇವತ್ತಿಗೂ ಕೂಡ ಅದರ ರಿವ್ಯೂ ನಡೀಲಿ, ಹೇಗೆ ಆಗಬೇಕು, ಬದಲಾವಣೆಗಳಾಗಬೇಕು ಅನ್ನೋದು ನಡೀಲಿ. ಆದ್ರೆ ದ್ವಿಭಾಷಾ ಸೂತ್ರವೇ ಸರಿ ಅಂತ ಹೇಳಿ ಯಾರಾದ್ರೂ ತೀರ್ಮಾನ ತಗೊಂಡ್ರೆ ಅದು ಅಂಧಾಭಿಮಾನ ಆಗ್ಬಿಡ್ಬಹುದು ಅಂತ ಅನ್ನುವ, ಇದು ಎಲ್ಲಿವರೆಗೆ ಹೋಗ್ಬೋದು. ಇವತ್ತು ತಮಿಳ್ನಾಡಿನಲ್ಲಿ ಅವರು ನೋಟಿನ ಮೇಲಿನ ರೂಪಾಯಿಯ ಚಿಹ್ನೆಯನ್ನೇ ಬದಲಾಯಿಸಿದ್ದಾರೆ. ನಾಳೆ ಅದು ಯಾವ ಹಂತಕ್ಕೆ ತಲುಪಬಹುದು ಯೋಚನೆ ಮಾಡಿ. ಲಾಜಿಕಲ್ ಎಂಡ್ ಎಲ್ಲಿ ಅಂತ ಯೋಚನೆ ಮಾಡಿ. ಬಹಳ ಆಕರ್ಷಕವಾಗಿ ಕಾಣ್ತದೆ ನಮ್ಗೆಲ್ಲ. ಕನ್ನಡ ಆಕರ್ಷಕವಾಗಬೇಕು ಕರ್ನಾಟಕದಲ್ಲಿ ನಿಜ, ಆದ್ರೆ ಅದು ಅಂಧಾಭಿಮಾನವಾಗಿ ಕನ್ನಡದ ಗೋಡೆಯನ್ನ ನಾವೇ ನಮ್ಮ ಕಣ್ಣಿಗೆ ಕಟ್ಕೋಬಾರ್ದಲ್ಲ, ಇದು ಅಗತ್ಯ. ಆದ್ರಿಂದ ನನಗೆ ಇವತ್ತು ಅನಿಸ್ತಿದೆ ತ್ರಿಭಾಷಾ ಸೂತ್ರ ಸರಿಯಾಗಿದೆ, ಅದರ ಪಾಲನೆ ಕೇಂದ್ರ ಸರ್ಕಾರಗಳು, ನಾನು ಈ ಸರ್ಕಾರ ಮೋದಿಯವ್ರ ಸರ್ಕಾರ ಅಂತ ಹೇಳ್ತಿಲ್ಲ, ಈ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ವಿರೋಧ ಮಾಡೋದವ್ರ ಬಗ್ಗೆ ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ರು. ನಾನ್ ನಿಮ್ಗೆ ಹೇಳ್ತೀನಿ, ರಾಜಕೀಯ ಕಾರಣಕ್ಕೆ ಎಂತೆಂತ ಕ್ರೂರ ನಿರ್ಧಾರಗಳನ್ನ ಅನೇಕ ಸರ್ಕಾರಗಳು ತೆಗೆದುಕೊಳ್ತವೆ. GST ಆಗ್ಲೇಬಾರದು ಅಂತೇಳಿ ನಿರ್ಧಾರ ತಗೊಂಡವ್ರು ಮೋದಿಯವರು. ಪ್ರಧಾನಮಂತ್ರಿ ಆದ್ಮೇಲೆ ಮಧ್ಯರಾತ್ರಿಯಲ್ಲಿ ಮಾಡ್ತೀನಿ ಅಂತ ಮಾಡಿದವರು. ಈ ವೈರುಧ್ಯಗಳು ರಾಜಕೀಯದಲ್ಲಿ ಇರ್ತವೆ, ಏನು ಮಾಡಕ್ ಆಗಲ್ಲ, ಇರ್ಲಿ, ಅದನ್ನ ಸಹಿಸ್ಕೊಂಡೆ ನಾವೆಲ್ಲ ಮುಂದೆ ಹೋಗ್ತಿದೀವಿ. ಆದ್ರೆ ಅದು ಕ್ರೌರ್ಯಕ್ಕೆ ಒಳಗಾಗಬಾರ್ದು, ಭಾಷಾ ನೀತಿ ಅಂತ ಕ್ರೌರ್ಯಕ್ಕೆ ಒಳಗಾಗಬಾರ್ದು. ನನಗನ್ನಿಸ್ತಿದೆ ತ್ರಿಭಾಷಾ ಸೂತ್ರ ಸರಿಯಾಗಿದೆ ಅಂತ ಅನಿಸ್ತಿದೆ. ಎಸ್ ನಿರಂಜನಾರಾಧ್ಯ ಅವರೇ, ತಮಿಳುನಾಡಿನ ಮಾಡೆಲ್ ಅನ್ನ, ಏನು ದ್ವಿಭಾಷಾ ಸೂತ್ರದ ಮಾಡೆಲ್ ಅನ್ನ ನಾವು ಅನುಸರಿಸಲಿಕ್ಕೆ ಸಾಧ್ಯ ಇದೆಯಾ ಪ್ರಾಕ್ಟಿಕಲ್ ಆಗಿ ಕರ್ನಾಟಕದಲ್ಲಿ ಅನ್ನೋದು ಒಂದು. ಎರಡನೇದು, ಹನುಮಂತ ಅವರು ಹೇಳಿದ್ದಕ್ಕೆ ನಾನು ಪೂರಕವಾಗಿ ಅಲ್ಲ, ಸ್ವಲ್ಪ ವಿಭಿನ್ನ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ನೀವು ಹೇಳ್ತೀರಿ ಸರಿ ಇವತ್ತು, ಆದ್ರೆ ಕನ್ನಡಿಗರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಬ್ಯಾಂಕ್ಗಳು ಬಹಳ ಮುಖ್ಯವಾಗಿ ಇವತ್ತು ಯಾವ ಸಿಬ್ಬಂದಿಗೂ ಕೂಡ ಕನ್ನಡ ಬರಲ್ಲ, ಅಲ್ಲಿ ಬಹಳ ತೊಂದರೆಗಳಾಗ್ತಾ ಇದೆ. ವ್ಯವಹಾರಕ್ಕೆ, ದೈನಂದಿನ ವ್ಯವಹಾರಕ್ಕೆ ಬಹಳ ತೊಂದರೆಗಳಾಗ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರ ಕಾರಣ. ಅನೀಫ್ ಜಿ, ಕೇಂದ್ರ ಸರ್ಕಾರದ ನೀತಿ ಕಾರಣ. ಬ್ಯಾಂಕಿಂಗ್ ರೆಕ್ರೂಟ್ಮೆಂಟ್ ಅನ್ನ ಮೊದಲು ಏನು ಪ್ರಾದೇಶಿಕವಾರಿತ್ತು ಅದನ್ನು ಉಳಿಸಿದ್ರೆ ನಿಮ್ಮ ಕನ್ನಡಿಗರು ನಿಮ್ಮ ಕನ್ನಡದ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಆಗ್ತಿತ್ತು. ಇದನ್ನ ಪಾರ್ಲಿಮೆಂಟ್ ನಲ್ಲಿ ನಾನು 10 ಸಾರಿ ಈ ಪ್ರಶ್ನೆಯನ್ನ ಎತ್ತಿದ್ದೇನೆ, 10 ಸಾರಿ. ಆದ್ರೆ ಕೇಂದ್ರ ಸರ್ಕಾರ ಎಷ್ಟು ಕುರುಡಾಗಿದೆ ಅಂದ್ರೆ ಇದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ನಾವು ಮಾಡ್ತಿರೋದೇ ಸರಿಯಾಗಿದೆ, ಎಲ್ಲ ಒನ್ ನೇಷನ್ ಒನ್ ಎಕ್ಸಾಮಿನೇಷನ್ ಅಂತ ಶುರು ಮಾಡಿದ್ದಾರೆ. ಇದರಷ್ಟು ಅವೈಜ್ಞಾನಿಕ ಮತ್ತು ಮೂಢನಂಬಿಕೆ ಬೇರೆ ಯಾವುದೂ ಇಲ್ಲ, ಅದನ್ನ ಹೇಳ್ತೀವಿ. ಅದಕ್ಕೆ ಮಂತ್ರ ಬೇರೆನೇ ಇದೆ. ಆದ್ರೆ ಭಾಷಾ ನೀತಿಯನ್ನು ಯೋಚನೆ ಮಾಡುವಾಗ ನೀವು ಈ ತರದ ಸಮಸ್ಯೆಗಳನ್ನ ಪ್ರತ್ಯೇಕವಾಗಿ ನೋಡ್ಬೇಕಾಗ್ತದೆ. ಎಸ್ ನಿರಂಜನಾರಾಧ್ಯ ಅವರೇ, ನಾನು ಮತ್ತೆ ಅದೇ ಪ್ರಶ್ನೆಗೆ ಬರ್ತೀನಿ. ಕರ್ನಾಟಕದಲ್ಲಿ ತಮಿಳುನಾಡಿನ ಮಾಡೆಲ್ ಅನ್ನು ಅನುಸರಿಸಲಿಕ್ಕೆ ದ್ವಿಭಾಷಾ ಸೂತ್ರದ್ದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇದೆಯಾ? ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲಿ ದ್ವಿಭಾಷಾ ನೀತಿಯನ್ನ ಅದಕ್ಕೆ ಹೆಚ್ಚೆಚ್ಚು ಒಲವು ಬರ್ತಾ ಇದೆ. ಅನೇಕ ರಾಜ್ಯಗಳು ಈಗಾಗಲೇ ದ್ವಿಭಾಷಾಗೆ ಒಂದು ರೀತಿ ಸ್ವಿಚ್ ಓವರ್ ಆಗಿದ್ದಾವೆ. ಅದೇನು ಯಾರು ಕೂಡ ಅದನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ನೀತಿ ಬಗ್ಗೆ ಚರ್ಚೆ ಮಾಡುವಾಗ ಅದು ನಿಂತ ನೀರಲ್ಲ. 55 ವರ್ಷದ ಹಿಂದೆ ನಾವು ಮಾಡಿದ ನೀತಿಯನ್ನ ಇವತ್ತಿನ ಕಾಲಮಾನಕ್ಕೆ ನಾವು ಹೊಂದಿಸ್ಕೋಬೇಕಾಗತ್ತೆ. ನಾವಿಲ್ಲಿ ಬಹಳ ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಆಗ್ತಿರ್ತಕ್ಕಂಥ ಒಂದು ಅಂಶ ಏನಂದ್ರೆ, ಭಾಷೆಯನ್ನ ಅಗತ್ಯದ ದೃಷ್ಟಿಯಿಂದ ಕಲಿಯೋದಕ್ಕೂ ಭಾಷೆಯನ್ನ ಕಲಿಕೆಯ ದೃಷ್ಟಿಯಿಂದ ಕಲಿಯೋದಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ. ಈಗ ಕರ್ನಾಟಕದವರು ಬೇರೆ ಎಲ್ಲಾ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡುವಾಗ ಆ ರಾಜ್ಯಗಳ ಭಾಷೆಯನ್ನ ಕಲಿಬಾರ್ದು ಅಂತ ನಾವು ಹೇಳ್ತಿಲ್ಲ. ನಾವು ಕರ್ನಾಟಕದಲ್ಲಿ ಅದನ್ನೇ ತಾನೇ ಹೇಳ್ತಿರೋದು. ಇಲ್ಲಿ ಯಾರು ಕನ್ನಡೇತರರಿದ್ದೀರಿ, ನೀವು ಬಂದು ಕೆಲಸ ಮಾಡಬೇಡಿ ಅಂತ ಹೇಳ್ತಿಲ್ಲ. ಕನ್ನಡೇತರರ ಏನ್ ಇದೀರಿ ನೀವು, ಇಲ್ಲಿ ಕನ್ನಡವನ್ನ ಕನಿಷ್ಠ ಕಮ್ಯುನಿಕೇಶನ್ ದೃಷ್ಟಿಯಿಂದ ಕಲೀರಿ ಅಂತ, ಭಾಷೆ ಆಗಿ ಅಲ್ಲ. ಅವ್ರು ಅಲ್ಲಿ ಭಾಷೆ ಆಗಿ ಕಲಿಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತಿದೀವಿ, ಕನ್ನಡೇತರರಿಗೆ ಕನ್ನಡವನ್ನ ಕಲಿಸ್ಲಿಕ್ಕೆ ಹೊಸ ಬಗೆಯ ವಿನೂತನವಾದಂತ ಪ್ರಯತ್ನಗಳನ್ನ ಮಾಡಿ ಅವರು ಕನ್ನಡವನ್ನ ಕಲೀಲಿಕ್ಕೆ ಮತ್ತು ಇಲ್ಲಿನ ಜನರ ಜೊತೆ ಶಾಂತಿಯುತ ಸಹಬಾಳ್ವೆಯನ್ನ ಮಾಡ್ಲಿಕ್ಕೆ. ಹಾಗಾಗಿ ಈ ವ್ಯತ್ಯಾಸವನ್ನ ಅರಿಬೇಕು ನಾವು. ಶಿಕ್ಷಣದಲ್ಲಿ ಒಂದು ಭಾಷೆಯನ್ನ ಜ್ಞಾನಾರ್ಜನೆಯ ದೃಷ್ಟಿಯಿಂದ, ಅನ್ವೇಷಣೆಯ ದೃಷ್ಟಿಯಿಂದ, ಅವನ ಜ್ಞಾನದ ನೆಲೆಯನ್ನ ವಿಸ್ತಾರ ಮಾಡ್ಕೊಳ್ಳೋ ದೃಷ್ಟಿಯಿಂದ ಕಲಿಯೋದಕ್ಕೂ ಮತ್ತು ಅಗತ್ಯತೆಯ ದೃಷ್ಟಿಯಿಂದ ಅಲ್ಲಿನ ಒಂದು ಹೊಸ ಸಮುದಾಯದ ಜೊತೆ ಶಾಂತಿಯುತ ಸಹಬಾಳ್ವೆಯ ದೃಷ್ಟಿಯಿಂದ ಕಲಿಯೋದಕ್ಕೂ ಅಗಾಧವಾದಂತ ವ್ಯತ್ಯಾಸ ಇದೆ. ಅದನ್ನ ಬಹಳ ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕು. ನನ್ನ ಪ್ರಶ್ನೆ ಏನಂದ್ರೆ, ಬಹಳ ಮೂಲಭೂತವಾಗಿ ಈಗ ಒಂದು ಭಾಷೆಯ ಒಂದು ಬರ್ಡನ್ನು
ಮಕ್ಕಳ ಕಲಿಕೆಗೆ ತೊಂದರೆ ಆಗುತ್ತೆ ಎನ್ನುವಾಗ ಆ ಬರ್ಡನ್ ಅನ್ನು ಯಾಕೆ ಈಗ ನಾವು ಕಂಟೆಂಟ್ ಬರ್ಡನ್ ಆಗಿದೆ ಅಂತ ಪಠ್ಯ ಪುಸ್ತಕದಲ್ಲಿ ಅದು ಹೊರೆ ಕಡಿಮೆ ಮಾಡ್ತಿದ್ದೇವೆ, ಎಲ್ಲವನ್ನ ಕಿತ್ತಾಕ್ತಿದ್ದೇವೆ. ಅದು ಹೊರೆ ಆಗುತ್ತೆ ಅನ್ನೋದಾದ್ರೆ ಒಂದು ಭಾಷೆ ಹೊರೆ ತೆಗಿಬೇಕಲ್ಲ ನಾವು. ಮಕ್ಕಳ ಕಲಿಕೆ ಸುಗಮ ಆಗೋ ರೀತಿಯಲ್ಲಿ ಮಕ್ಕಳಿಗೆ ಯಾವುದೇ ಹೊರೆ ಇಲ್ಲದೆ ತನ್ನ ಮಾತೃಭಾಷೆಯ ಜೊತೆಗೆ, ಆಮೇಲೆ ಇಡೀ ಜಗತ್ತಿನ ಸಂಶೋಧನೆ ಏನ್ ಹೇಳುತ್ತೆ, ತನ್ನ ಮಾತೃಭಾಷೆಯನ್ನ ಪ್ರಭುತ್ವ ಮಟ್ಟಕ್ಕೆ ಕಲಿಯದೇ ಇದ್ರೆ ನೀನು ಯಾವುದೇ ಎರಡನೇ ಭಾಷೆಯನ್ನ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಿ ಮಗು ತನ್ನ ಮಾತೃಭಾಷೆಯನ್ನ ಪ್ರಭುತ್ವದ ಮಟ್ಟಕ್ಕೆ ಕಲಿತ್ರೆ ಎಷ್ಟು ಭಾಷೆ ಬೇಕಾದ್ರೂ ಮಕ್ಕಳು ಕಲ್ತ್ಕೋಬಹುದು. ನಂತರ ಅದರಲ್ಲೂ ವಿಶೇಷವಾಗಿ ಈಗಾಗಲೇ ಹೇಳಿದೆ ನಾನು, ಅಡಲ್ಟ್ಸ್ ಇನ್ನೂ ಸುಲಭವಾಗಿ ಕಲ್ತ್ಕೋಬಹುದು. ಹಾಗಾಗಿ ನನ್ನ ನಿಲುವೇನನ್ಸುತ್ತೆ, ಈಗ ನಾವು ಇದು ಒಂದ್ ರೀತಿನಲ್ಲಿ ತಮಿಳ್ನಾಡಲ್ಲಿ ಈಗ ಯಾರು ನಮ್ಮ ಅಶೋಕ್ ರವರು ಒಂದು ಏನೋ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೊಟ್ರು. ಮನೆ ಅಶೋಕ್ ರವರ ಗಮನಕ್ಕೆ ನಾನು ತರೋದು ಏನಂದ್ರೆ, ಈ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಆಯಾ ಭಾಷಾ ಮಾಧ್ಯಮಗಳಲ್ಲಿ ಕಡಿಮೆ ಆಗ್ತಿರೋದು ಕೇವಲ ತಮಿಳುನಾಡಿನ ಸಮಸ್ಯೆ ಅಲ್ಲ. ಕರ್ನಾಟಕದಲ್ಲಿ 2012-13ರಲ್ಲಿ 56 ಲಕ್ಷ ಮಕ್ಕಳಿದ್ರು ಅಶೋಕ್, 56 ಲಕ್ಷ ಮಕ್ಕಳಿದ್ರು. ಆ ಸಂಖ್ಯೆ 2023-24ಕ್ಕೆ 42 ಲಕ್ಷಕ್ಕೆ ಬಂದಿದೆ. ಸುಮಾರು 14 ಲಕ್ಷ ಮಕ್ಕಳು ಕನ್ನಡ ಶಾಲೆಗಳನ್ನ ಬಿಟ್ಟು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೋಗ್ತಾರೆ. ನಾನು ನಿಮ್ಮ ವಾದವನ್ನೇ ಒಪ್ಪೋದಾದ್ರೆ, ವಿಶೇಷವಾಗಿ ನಾವು ಇಂಗ್ಲಿಷ್ಗೆ ಎಲ್ಲಿಲ್ಲದ ಒಂದು ರೀತಿ ಆದ್ಯತೆಯನ್ನ ಕೊಡ್ತಿದ್ದೇವೆ ಅಂದ್ರೆ, ಈಗ ನಮ್ಮ ಶಿಕ್ಷಣ ನೀತಿ ತಾವೇನ್ ಕೋಟ್ ಮಾಡಿದ್ರಲ್ಲ 2020, ಅದರಲ್ಲಿ ಪ್ಯಾರಾ 11.4 ಅಲ್ಲಿ ಬಹಳ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂದ್ರೆ, ಏನ್ ಹೇಳಿದ್ರಿ ನೀವು, ತಮ್ಮ ನೀತಿ ಏನ್ ಹೇಳಿತ್ತು ಅಂದ್ರೆ 5ನೇ ತರಗತಿವರೆಗೆ ಮತ್ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲಿ 8ನೇ ತರಗತಿವರೆಗೆ ನಾವು ಎಲ್ಲಾ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣ ಮಾಧ್ಯಮವನ್ನ ಆಯಾ ಮಾತೃಭಾಷೆ ಅಥವಾ ರಾಜ್ಯ ಭಾಷೆಯನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ರಿ. ಹಾಗಾದ್ರೆ ಯಾಕೆ ನಾವು 5 ವರ್ಷದಿಂದ ಮಾಡ್ಲಿಲ್ಲ ಅದನ್ನ? ಈಗ ಎಷ್ಟೋ ಸಮಸ್ಯೆಗಳಿಗೆ, ಈಗ ನೀವು ಹೇಳಿದ್ರಲ್ಲ ಒಂದು ಪ್ರಶ್ನೆ, ಒಂದು ರೀತಿ ಇಂಗ್ಲಿಷ್ ಕಲಿಕೆಗೆ ವ್ಯಾಮೋಹದಿಂದ ಪೇರೆಂಟ್ಸ್ ಅಲ್ಲಿ ಹೋಗ್ತಾ ಇದಾರಲ್ಲ, ಅದನ್ನ ನಾವು ನಿಜವಾಗ್ಲೂ ನಿಲ್ಸೋದು ಸಾಧ್ಯ ಯಾವಾಗ ಅಂತ ಹೇಳಿದ್ರೆ, ನಾವು ಎಲ್ಲಾ ಶಾಲೆಗಳಲ್ಲಿ ಕನಿಷ್ಠ ಒಂದು ಹಂತದವರೆಗೆ ಆ ಮಗುವಿನ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕೊಡ್ಬೇಕು. ಅಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದೆ, ಅಕಸ್ಮಾತ್ ಬೇರೆಯವರು ವರ್ಗ ಆಗಿ ಬಂದ್ರೆ ಏನಾಗುತ್ತೆ ಅನ್ನೋ, ಅದಕ್ಕೆ ಈಗಾಗಲೇ ನಮ್ಮ ಕೇಂದ್ರೀಯ ಶಾಲೆಗಳಿದಾವೆ, ಬೇರೆ ಶಾಲೆಗಳಿದಾವೆ, ಅವ್ರು ವರ್ಗ ಆಗಿ ಬಂದ್ರೆ ಅಲ್ಲಿ ಓದ್ತಾರೆ. ಹಾಗಾಗಿ ನೀವು ಈ ಒಂದು ಪರ್ಟಿಕ್ಯುಲರ್ಲಿ ಇಂಗ್ಲಿಷ್ ಎಜುಮನಿ ಏನಿದೆಯಲ್ಲ, ಯಜಮಾನಿಕೆಯನ್ನ ತಡಿಬೇಕಾದ್ರೆ ನಾವು ಶಿಕ್ಷಣದ ಭಾಷಾ ಮಾಧ್ಯಮ ಏನಿದೆ, ಕಲಿಕಾ ಮಾಧ್ಯಮ, ಅದನ್ನ ಕಡ್ಡಾಯವಾಗಿ ಒಂದು ಹಂತದವರೆಗೆ ಆ ಮಗುವಿನ ಮಾತೃಭಾಷೆ ಅಥವಾ ರಾಜ್ಯ ಭಾಷೆ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಜಾರಿ ಮಾಡಿದಾಗ ಮಾತ್ರ ಈ ರೀತಿಯ ಸಮಸ್ಯೆಗಳನ್ನ ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತಮಿಳುನಾಡಿನ ಮಾದರಿ ಒಂಥರ ಟೈಮ್ ಟೆಸ್ಟೆಡ್. ಅವ್ರು ನೋಡಿ 60 ಕೂಡ ಆ ಮಾದರಿಯನ್ನ ಬಳಸ್ಕೊಂಡ್ ಬಂದಿದ್ದಾರೆ. 60 ಕೂಡ ನಾನು ಬೇಕಾದ್ರೆ ನಾನು ಹೇಳ್ತೀನಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡಿರ್ತಕ್ಕಂಥ ಪರೀಕ್ಷೆನಲ್ಲಿ ತಮಿಳುನಾಡಿನ ಮಕ್ಕಳು ಬಹಳ ಮೇಲ್ಗೈಯನ್ನ ಸಾಧಿಸಿದ್ದಾರೆ. ಅನೇಕ ವಿಚಾರಗಳಲ್ಲಿ, ಅನೇಕ ಪರೀಕ್ಷೆಗಳಲ್ಲಿ ಅವರು ಉತ್ತಮವಾದಂತ ಸ್ಥಾನದಲ್ಲಿ ಇದ್ದಾರೆ. ಸೊ ಇದೆಲ್ಲವೂ ಏನನ್ನ ಸೋರುತ್ತೆ ಅಂತ ಹೇಳಿದ್ರೆ, ಒಂದು ಭಾಷೆಯ ಒಂದು ಏರಿಕೆಯನ್ನ ನಾವು ಕಡಿಮೆ ಮಾಡಿದ್ರೆ ಮಕ್ಕಳ ಕಲಿಕಾ ವೇಗ ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಒಂದು ಪ್ರಶ್ನೆ ಎತ್ತಿದ್ರಲ್ಲ, ಕರ್ನಾಟಕದಲ್ಲಿ ಕನ್ನಡ ಶಾಲೆಯಲ್ಲಿ ಕಲಿತಾ ಇರತಕ್ಕಂಥ ಮಕ್ಕಳಿಗೆ ಕನ್ನಡವೇ ಪ್ರಭುತ್ವದ ಮಟ್ಟಕ್ಕೆ ಬರಲ್ಲ. ಕನ್ನಡ, ಈಗ ಉದಾಹರಣೆಗೆ 5ನೇ ಕ್ಲಾಸಿನ ಮಗು 3ನೇ ಕ್ಲಾಸಿನ ಪುಸ್ತಕವನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ, 3ನೇ ಕ್ಲಾಸಿನ ಮಗು 1ನೇ ಕ್ಲಾಸಿನ, ಇವೆಲ್ಲ ಏನನ್ನ ಸೂಚಿಸುತ್ತೆ ಅಂದ್ರೆ, ನಾವು ಭಾಷೆಯನ್ನ ಸಮರ್ಥವಾಗಿ ಕಲಿಸ್ಬೇಕಾದ್ರೆ ನಾವು ಎಲ್ಲೋ ಒಂದು ಕಡೆ ಮಾತೃಭಾಷೆಯ ಜೊತೆಗೆ ಇನ್ನೊಂದು ಲಿಂಕ್ ಭಾಷೆಯನ್ನ ಇಟ್ಕೊಂಡಾಗ ನಾವು ಸಮರ್ಥವಾಗಿ ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಕೊನೆಯ ಪ್ರಶ್ನೆ ಅಂದ್ರೆ, ಈಗ ಹಿಂದಿ ಕಲ್ತ್ವಿ, ನಾವು 10ನೇ ತರಗತಿವರೆಗೂ ಹಿಂದಿ ಕಲ್ತೀವಿ. ಹಿಂದಿನ ಮರೆಯೋದಿಕ್ಕಾಗಿ ಕಲಿಬೇಕಾಗಿಲ್ಲ. ಎಷ್ಟು ಜನ ನಾವು ಹಿಂದಿ ಕಲ್ತವ್ರು ಹಿಂದಿಯನ್ನ ಉಪಯೋಗಿಸ್ತಾ ಇದೀವಿ? PUC ಓದ ತಕ್ಷಣ ಹಿಂದಿ ಭಾಷೆ ಎಲ್ಲೂ ಬರಲ್ಲ, ಡಿಗ್ರಿನಲ್ಲಿ ಎಲ್ಲೂ ಬರಲ್ಲ.
ಎಲ್ಲೂ ಉನ್ನತ ಶಿಕ್ಷಣದಲ್ಲಿ ಬರಲ್ಲ. ಹಾಗಾದ್ರೆ ಒಂದು ಭಾಷೆಯನ್ನ ನಾವು ಮರೆಯೋದಕ್ಕೆ ಕಲಿಯೋದಾದ್ರೆ ಆ ಭಾಷೆ ಅವಶ್ಯಕತೆ ಇದೆಯಾ ಮೂರನೇ ಭಾಷೆ ಆಗಿ ಅನ್ನೋದು ಒಂದು ಪ್ರಮುಖವಾದಂತ ಪ್ರಶ್ನೆ. ಇನ್ನ ಹನುಮಂತಯ್ಯನವ್ರು ಹೇಳೋ ರೀತಿಯಲ್ಲಿ ನಾನು ಉತ್ತರದಲ್ಲಿ ಎಲ್ಲೋ ಕೆಲಸ ಮಾಡುವಾಗ ಹಿಂದಿ ಅಗತ್ಯ ಇದೆ ಅಂತ ಹೇಳಿದ್ರೆ ಯಾಕೆ ಕಲಿಬಾರ್ದು ನಾವು? ಹಿಂದಿನ ಕಲೀಲಿಕ್ಕೆ ನಾವ್ಯಾರು ವಿರೋಧ ಮಾಡ್ತಿಲ್ವಲ್ಲ. ಈಗ ಉದಾಹರಣೆಗೆ ನಮ್ಮ ಮಕ್ಕಳು ಜರ್ಮನ್ಗೆ ಓದ್ಲಿಕ್ಕೆ ಹೋದಾಗ ಮೊದಲ 6 ತಿಂಗಳು ಜರ್ಮನ್ ಭಾಷೆ ಕಲಿತಾರೆ, ಯಾರು ಅದನ್ನ ವಿರೋಧ ಮಾಡ್ತಾ ಇಲ್ಲ. ಅಗತ್ಯತೆಯಿಂದ ಭಾಷೆ ಕಲಿಯೋದಕ್ಕೂ ಜ್ಞಾನಾರ್ಜನೆ ಮತ್ತು ಕಲಿಕಾ ದೃಷ್ಟಿಯಿಂದ ಅಥವಾ ಜ್ಞಾನದ ವಿಸ್ತರಣೆಯ ದೃಷ್ಟಿಯಿಂದ ಭಾಷೆ ಕಲಿಯೋದಕ್ಕೂ ಬಹಳ ಅಗಾಧವಾದ ವ್ಯತ್ಯಾಸ ಇದೆ. ಎಸ್ ನಮ್ಮ ಚರ್ಚೆಯ ಕೊನೆಯ ಹಂತದಲ್ಲಿದ್ದೀವಿ. ಸಾಧ್ಯ ಆದಷ್ಟು ಸಂಕ್ಷಿಪ್ತವಾಗಿ ಉತ್ತರಗಳು. ಅಶೋಕ್, ನೀವು ಏನೋ ಹೇಳ್ಬೇಕು ಅಂತ ಹೇಳಿ ಬಯಸಿದ್ದೀರಿ, ಅದನ್ನ ಹೇಳಿ. ಜೊತೆಗೆ ನಾನು ಹೇಳಿದ ಪ್ರಶ್ನೆಯನ್ನ ಮತ್ತೆ ರಿಪೀಟ್ ಮಾಡ್ತೀನಿ. ನಿಮ್ಮ ಇದು ಸ್ಪೀಕರ್ ನಿಮ್ದು ಆಫ್ ಆಗಿದೆ ಅಶೋಕ್, ಸ್ಪೀಕರ್. ಸಾರಿ, ನಾನು ಏನ್ ಹೇಳಿಕ್ ಹೊರಟೆ ಅಂತಂದ್ರೆ ಒಂದು ಏನು ಹೇಳಿ ಜೊತೆಗೆ ನನ್ನ ಪ್ರಶ್ನೆ, ಕೊನೆಯ ಪ್ರಶ್ನೆ ಒಂದಿದೆ. ಏನು ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಆಗಿ ನಾವು ಈಗ ನಿಮ್ಮ ರಾಜಕೀಯ ನಿಲುವು ಅದು ಸರಿ, ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಬ್ಬ ಕನ್ನಡಿಗನಾಗಿ ಕನ್ನಡದ ದುಸ್ಥಿತಿ ಈ ತರ ಆಗೋದಕ್ಕೆ ನಾವು ತ್ರಿಭಾಷಾ ಸೂತ್ರ ಕೂಡ ಕಾರಣ ಅಂತ ಹೇಳಿ ನಿಮ್ಗೆ ಅನ್ಸಲ್ವಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಒಂದು ಏನಂದ್ರೆ ನಿರಂಜನಾರಾಧ್ಯ ಅವರು ಹೇಳಿದ್ರು ಮಾತೃಭಾಷೆ ಇರಬೇಕು ಅಂತ ಹೇಳಿ. ಮಾತೃಭಾಷೆ ಅಂದ್ರೆ ಈಗ ಉದಾಹರಣೆಗೆ ನಾನೊಬ್ಬ ತುಳು ಮಾತಾಡ್ತೀನಪ್ಪ, ಅಥವಾ ಉರ್ದು ಮಾತಾಡ್ತೀನಿ, ಅಥವಾ ಕೊಂಕಣಿ ಮಾತಾಡ್ತೀನಿ. ಕೂರ್ಗಿ ಇದ್ದಾರೆ ಕರ್ನಾಟಕದಲ್ಲಿ ಅನೇಕ ಜನ ತೆಲುಗುನವ್ರು ಇದ್ದಾರೆ. ಅಥವಾ ಬೇಡ, ನಾವು ನನ್ನ ಪ್ರಾಂತ್ಯದಲ್ಲಿ ಹೇಳಿದೆ ತಮಿಳು ಕನ್ನಡ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀವಿ. ಅಂದ್ರೆ ನಮ್ಮ ಮಾತೃಭಾಷೆ ಏನಾಯ್ತು, ಆ ಭಾಷೆ ಆಯ್ತು. ಎರಡನೇ ಭಾಷೆ ಏನಾಗ್ಬೇಕು, ಅಂತಾರಾಷ್ಟ್ರೀಯ ಭಾಷೆ, ಲಿಂಕ್ ಭಾಷೆ ಅಂತ ಏನ್ ಹೇಳ್ತಾರೆ, ಒಪ್ಕೊಂಡ್ವಿ. ಎರಡನೇ ಭಾಷೆ ಏನಾಗ್ಬೇಕು ಅಂದ್ರೆ, ಎರಡನೇದು ಏನಾಗಿರ್ಬೇಕು, ಕನ್ನಡ ಆದ್ರೂ ಆಗಿರ್ಬೇಕಲ್ಲ. ಅಂದ್ರೆ ತ್ರಿಭಾಷಾ ನೀತಿ ಸರಿ ಅಂತ ಆಯ್ತಲ್ಲ ಒಂದು. ಇನ್ನು ಅತ್ಯಂತ ಪ್ರಮುಖವಾದಂತ ಏನು ಅಂತಂದ್ರೆ, ಈಗ ನಾವು ನಮ್ಮ ಅನೇಕ ಇದ್ರಲ್ಲಿ ನೋಡ್ಕೊಂಡ್ ಬಂದಿದ್ದೀವಿ. ಅಂದ್ರೆ ಮಕ್ಕಳ ಡೆವಲಪ್ಮೆಂಟ್ ಅಲ್ಲಿ ನೋಡ್ಕೊಂಡ್ ಬಂದಾಗ ಅತ್ಯಂತ ಪ್ರಮುಖವಾದದ್ದು ಏನು ಅಂತಂದ್ರೆ, ಮಾತೃಭಾಷೆ ಅಂತ ಹೇಳಿ NEP ನಲ್ಲಿ ಹೇಳ್ಬಿಟ್ಟಿದೀವಿ. ಯಾವುದೇ ಭಾಷೆ ಮಾತಾಡಿದೀವಿ ಅಂದ್ರೆ ಮನೆಯಲ್ಲಿ ಯಾವ ಭಾಷೆನ ತಾಯಿ ಮಾತಾಡ್ತಕ್ಕಂತ ಆಲೋಚನೆ ಯಾವ ಭಾಷೆ ಇದೆ, ಆ ಭಾಷೆ ಮಾತೃಭಾಷೆ ಆಗ್ಬೇಕು ಅಂತ. ನೀವು ಆರಂಭದಲ್ಲೇ ಹೇಳಿದ್ರಿ ಅದನ್ನ. ನಾನ್ ಕೇಳ್ತಾ ಇರೋ ಪ್ರಶ್ನೆ, ಹಿಂದಿಯ ಹೊರೆ ಯಾಕೆ ಬೇಕು? ಹಿಂದಿ ನಡುವೆ ಯಾಕೆ ಬೇಕು? ಮಾತೃಭಾಷೆ ಸರಿ. ನೋಡಿ, ಈಗ ಏನು ಅಂತಂದ್ರೆ, ಕೇಂದ್ರದಲ್ಲಿ NEP ನಲ್ಲಿ ಏನ್ ಹೇಳಿದೆ, ಹಿಂದಿ ಅನ್ನತಕ್ಕಂತಹ ಮಾತು ಎಲ್ಲೂ ಬಂದಿಲ್ಲ. ಅಲ್ಲಿ ಬಂದಿರತಕ್ಕಂಥ ತ್ರಿಭಾಷಾ ನೀತಿ ಅಂತ ಬಂದಿರತಕ್ಕಂಥದ್ದು. ತ್ರಿಭಾಷಾ ನೀತಿ ಬಂದಾಗ ಆ ತ್ರಿಭಾಷಾ ನೀತಿ ಅನ್ನೋದು ಏನಕ್ಕೆ ಮಾಡಿರ್ತಾರೆ, ಇದೇ ಕಾರಣಕ್ಕೆ ಮಾಡಿದ್ರು. ಅವತ್ತು ಸೈಂಟಿಫಿಕ್ ಆಗಿ ಮಾಡಿದ್ರು. ಇಂಪ್ಲಿಮೆಂಟೇಶನ್ ಪ್ರೊಸೆಸ್ ಅಲ್ಲಿ ಯಾರೋ ಒಬ್ರು ಎಡಪಂಥಿ ಆಲೋಚನೆಗಳು, ನಾವು ವಿರೋಧ ಮಾಡ್ಬೇಕು ಅಂತ ಇಲ್ಲಿ ಮಾಡಿದ್ರು. ಇಲ್ಲಿ ತಮಿಳುನಾಡು ಮಾಡಿದ್ರು. ನಿರಂಜನಾರಾಧ್ಯ ತಮಿಳುನಾಡಿನವ್ರು ಮಾತ್ರ ಅಂತಾರಾಷ್ಟ್ರೀಯ ಅಥವಾ ನ್ಯಾಷನಲ್ ಮಟ್ಟದ ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ರೆ, ಕನ್ನಡಿಗರಾಗಿಲ್ವಾ, ಅಥವಾ ತೆಲುಗುನವ್ರು ಆಗ್ಲಿಲ್ವಾ, ಅಥವಾ ಮಹಾರಾಷ್ಟ್ರನ್ಸ್ ಆಗಿಲ್ವಾ, ಅಥವಾ ಗುಜರಾತೀಸ್ ಆಗಿಲ್ವಾ, ಬೆಂಗಾಲೀಸ್ ಆಗಿಲ್ವಾ? ನೀವು ಇವತ್ತು ತಮಿಳ್ನಾಡಿನ ಯಶಸ್ಸು ಎಷ್ಟಿದೆ, ಅಷ್ಟೇ ಯಶಸ್ಸು ಬೇರೆ ರಾಜ್ಯಗಳಿಂದಾನೂ ಇದೆ. ಅದರಿಂದಾಗಿ ತಮಿಳ್ನಾಡು ಭಾಷಾ ನೀತಿ, 2 ಭಾಷಾ ನೀತಿ ಸರಿ ಇದೆ, ಬೇರೆಯವ್ರ ಭಾಷಾ ನೀತಿ ಸರಿ ಇಲ್ಲ ಅಂತಕ್ಕಂಥದ್ದು ಅಲ್ಲ. ವಿಚಾರ ಏನು ಅಂತಂದ್ರೆ ವೆರಿ ಕ್ಲಿಯರ್ ಆಗಿದೆ. ನಾವು ಅಪೋಸ್ ಮಾಡ್ಲಿಕ್ಕೋಸ್ಕರ ಅಪೋಸ್ ಮಾಡೋದು ಬೇಡ. ಯಾವ ಸೈಂಟಿಫಿಕ್ ಹಿನ್ನೆಲೆಯಲ್ಲಿ ಯಾವ ರೀತಿನಲ್ಲಿ ಸಂಶೋಧನೆಗಳನ್ನ ಮಾಡಿದ್ದಾರೆ, ಆ ಸಂಶೋಧನೆಗಳ ಬೇಸ್ಡ್ ಅಲ್ಲಿ ನಾವು ಇಂಪ್ಲಿಮೆಂಟೇಶನ್ ತಪ್ಪು ಮಾಡಿರ್ತಿದೀವಾ ಅಂದ್ರೆ, ನಾನು ಹೇಳ್ತಿರ್ತಕ್ಕಂಥದ್ದು ಇಂಪ್ಲಿಮೆಂಟೇಶನ್ ತಪ್ಪಾಗಿದೆ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ. ಒಂದು ಪ್ರಶ್ನೆ ನಿಮಿಷ, ನಾನು ಇನ್ನೂ ಒಂದು ಹೇಳ್ಬಿಡ್ತೀನಿ. ಕನ್ನಡ ಬಗ್ಗೆ ತುಂಬಾ ದೊಡ್ಡದಾಗಿ ನಿರಂಜನಾರಾಧ್ಯ ಅವರು ಮತ್ತು ಕನ್ನಡ ಹೋರಾಟಗಾರರೆಲ್ಲ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡ ಎಷ್ಟು ಕಲುಷಿತವಾಗಿದೆ ಅಂದ್ರೆ, ಇವತ್ತು ನಾವು ಪಾಣಿ ಅಂತ ಎಲ್ಲಿಂದ ಬಂತು? ದರ್ಖಾಸ್ತ್ ಮಂಜೂರ್ ಎಲ್ಲಿಂದ ಬಂತು? ಟಿಪ್ಪಣಿ ಕಾಪಿ ಎಲ್ಲಿಂದ ಬಂತು? ಯಾವ ಭಾಷೆ ಇವೆಲ್ಲ? ಇದ್ರ ಬಗ್ಗೆ ಒಂದ್ ಸ್ವಲ್ಪ ಆಲೋಚನೆ ಮಾಡ್ಲಿ. ಈ ಏನೇನಿದೆ ಕನ್ನಡ ಭಾಷೆ ಏನಿದೆ, ತಮಿಳ್ನಾಡಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 1958 ಐ ಥಿಂಕ್ 58 ಇಂದ 67 ಮಧ್ಯದಲ್ಲಿ ತಮಿಳಲ್ಲಿ ಇದ್ದಂತ ಅನ್ಯ ಭಾಷೆಗಳೇನೇನಿತ್ತು, ಪರ್ಷಿಯನ್ ಭಾಷೆ, ಸಂಸ್ಕೃತ ಭಾಷೆ ಯಾವ್ದಿತ್ತು ಅದನ್ನೆಲ್ಲ ತೆಗಿತಾರೆ, ಅದಕ್ಕೆ ತತ್ಸಮವಾದಂತಹ ಪದಗಳನ್ನ ಹಾಕ್ತಾರೆ. ಇದನ್ನ ಕರ್ನಾಟಕದಲ್ಲಿ ಯಾಕೆ ಮಾಡಿಲ್ಲ? ಯಾವ್ದೋ ಪರ್ಷಿಯನ್ ಭಾಷೆ ಬೇಕಾ? ನಮ್ಗೆ ಪರ್ಷಿಯನ್ ಭಾಷೆ ಬೇಕಾ? ಒಂದ್ ನಿಮಿಷ ಅಶೋಕ್, ಅದನ್ನು ನಾವು ಪ್ರತ್ಯೇಕವಾಗಿ ಚರ್ಚೆಗೆ ಇಟ್ಕೊಳ್ಳೋಣ. ನಾನು ನಿಮ್ಮನ್ನು ಕರಿತೀನಿ. ಇಲ್ಲಿಗ ನಾನು ನಿಮ್ಮ ಒಂದು ಉತ್ತರ ಏನಿದೆ ಅದರ ಆಧಾರದ ಮೇಲೆ ಕೇಳ್ತೀನಿ. ಹಾಗಾದ್ರೆ ಸರಿ, ನಮ್ಗೆ ತ್ರಿಭಾಷಾ ಸೂತ್ರ ಬೇಕು, ಭಾಷೆ ಬೇಕು, ತ್ರಿಭಾಷಾ ಸೂತ್ರನೇ ಬೇಕು. ನೀವೇ ಹೇಳಿದ ಹಾಗೆ ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಕನ್ನಡ, ತುಳು ಮತ್ತು ಇಂಗ್ಲಿಷ್ ಇಟ್ಕೊಳ್ಳೋಣ. ಕೊಡಗಿನಲ್ಲಿ ಕನ್ನಡ, ಕೊಡಗು ಮತ್ತು ಇಂಗ್ಲಿಷ್ ಇಟ್ಕೊಳ್ಳೋಣ.
ಆ, ಇಲ್ಲಿ ಯಾವ್ಯಾವ ಜಿಲ್ಲೆನಲ್ಲಿ ಯಾವ್ಯಾವ ಭಾಷೆ ಆ ತರ ಇಟ್ಟರೆ ಒಳ್ಳೇದಾ? ಯಾಕಂದ್ರೆ ನಾನು ಕೇಳ್ತಾ ಇರೋದು ಈ ಹಿಂದಿ ನಡುವೆ ಯಾಕೆ ಬರ್ತಾ ಇದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ನಿರಂಜನಾರಾಧ್ಯ ಅವರು ಕೂಡ ಹೇಳಿದ್ರು, ಹನುಮಂತ ಅವರು ಕೂಡ ಹೇಳಿದ್ರು, ಅದರಿಂದ ಪ್ರಯೋಜನ ಏನಿದೆ, ಏನ್ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥದ್ದು. ಮರ್ಯಾದಕ್ಕೆ ಒಂದು ಭಾಷೆಯನ್ನ ಕಲಿಬೇಕನ್ನುವಂಥದ್ದು, ಜೊತೆಗೆ ಒಂದು ಹೊರೆ ಆಗ್ತದೆ ಅದು ಅವಾಗ ನಮಗೆ, ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ನೀವು ಹೇಳಿದ್ದು ಸರಿ, ಏನು ಮಾತೃ ಭಾಷೆ ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು. ನಾಳೆ ಸರ್ಕಾರ ಏನಾದ್ರು ಆ ತರದ ಒಂದು ಸೂತ್ರ ಏನಾದ್ರು ತರಬಹುದಾ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಬಹುದಾ? ಹನುಮಂತ ಅವರೇ, ನೀವು ಹೇಳಿದ ಹಾಗೆ ಆ ತರದ ಸಮೀಕ್ಷೆಯನ್ನಾದ್ರೂ ಸರ್ಕಾರ ಮಾಡೋದಕ್ಕೆ ನೀವೇನಾದ್ರು ಸಜೆಸ್ಟ್ ಮಾಡ್ತೀರಾ? ಖಂಡಿತವಾಗಿ ಸರ್ಕಾರ ಸಮೀಕ್ಷೆ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಎಷ್ಟು ಭಾಷಿಕರು ಯಾವ ಪ್ರಮಾಣದಲ್ಲಿ ಇದ್ದಾರೆ ಅನ್ನೋದನ್ನ ಸಮೀಕ್ಷೆ ಮಾಡಬೇಕು. ಆ ದೇಶದಾದ್ಯಂತ ಈ ಸಮೀಕ್ಷೆ ಕೂಡ ನಡಿಬೇಕು. ಅಂದ್ರೆ ಹಿಂದಿ ಭಾಷಿಕರು ಇಡೀ ದೇಶದಲ್ಲಿ ಹೇಗೆ ಹರಡಿಕೊಂಡಿದ್ದಾರೆ, ಹಿಂದಿಯೇತರ ಭಾಷಿಕರು, ಹಿಂದಿಯೇತರ ಅಂದ್ರೆ ತಮ್ಮ ಮಾತೃಭಾಷೆ ಹಿಂದಿಯನ್ನ ಹೊರತುಪಡಿಸಿ ಯಾರ್ಯಾರು ಮಾತನಾಡ್ತಾರೆ ಅವರು ಭಾರತದ ಬೇರೆ ಬೇರೆ ಭಾಗದಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ದಾರೆ ಅನ್ನೋ ಸಮೀಕ್ಷೆ ಕೂಡ ಆಗ್ಬೇಕು. ಅವರ ಪರಿಸ್ಥಿತಿ ಏನಾಗಿದೆ, ಅವರು ಹೇಗೆ ಬದುಕ್ತಿದ್ದಾರೆ, ಹೇಗೆ ಅವರ ಭಾಷಾ ನಡವಳಿಕೆ ಇದೆ, ಈ ಸಮೀಕ್ಷೆಗಳೆಲ್ಲವೂ ಆಗಬೇಕಾಗಿದೆ. ಅದರಿಂದ ನಾನು ಮೂರನೇ ಭಾಷೆ ಹಿಂದಿಯನ್ನೇ ಕಲಿಬೇಕು ಅಂತ ಹೇಳ್ತಿಲ್ಲ. ಹೇಗೆ ಹಿಂದಿ ಭಾಷಿಕರಿಗೆ ಹಿಂದಿಯೇತರ ಭಾಷೆಯೊಂದರ ಅರಿವು ಅಗತ್ಯ ಅಂತ ತ್ರಿಭಾಷಾ ಸೂತ್ರ ಹೇಳ್ತದೆಯೋ, ಹಾಗೆ ಹಿಂದಿಯೇತರ ಭಾಷೆಗಳಿಗೆ ಹಿಂದಿ ಭಾಷೆಯ ಅಗತ್ಯ ಇದೆ ಅಂತ ಅವ್ರು ಏನ್ ಭಾವಿಸಿದ್ದಾರೆ. ಅದು ನನಗೆ ಹಿಂದಿ ಬಿಟ್ಟು ಒಡಿಯಾ ಕಲಿಬೇಕು ಅಂತ ಅನ್ಸಿದ್ರೆ ಅಂತ ಅವಕಾಶ ಇದೆಯಾ ಅಂತ ನೋಡ್ಬೇಕು. ಅಥವಾ ಭಾರತದ ಇನ್ನೊಂದು ಭಾಷೆಯನ್ನ ನಾನು ಇಲ್ಲಿ ಕಲಿಬೇಕು ಅಂತ ಆದ್ರೆ, ಅಥವಾ ಅದ್ರ ಗಮನ, ಅದರ ಪರಿಚಯ ನನಗಾಗ್ಬೇಕು ಅಂತ ಯಾರಿಗಾದ್ರೂ ಇಷ್ಟ ಇದ್ರೆ ಅದನ್ನ ಅವನು ಆ ಅವಕಾಶವನ್ನು ಪಡ್ಕೊಳ್ಳುವಂತ ಅವಕಾಶಗಳು ಇರಬೇಕು. ಆ ದೃಷ್ಟಿಯಿಂದ ತ್ರಿಭಾಷಾ ಸೂತ್ರ ಮುಖ್ಯ ಅಂತ ನನ್ಗನ್ನಿಸ್ತದೆ. ಎಸ್, ನಿರಂಜನಾರಾಧ್ಯ ಅವರೇ, ಕೊನೆಯದಾಗಿ ಏನ್ ಹೇಳಿಕ್ ಬಯಸ್ತೀರಿ? ಒಂದು ಈಗ ಕಳೆದ 55 ವರ್ಷಗಳಿಂದ ನಮ್ಮ ಪ್ರಯೋಗ ಏನ್ ನಡೆದಿದೆ, ಆ ಪ್ರಯೋಗದಲ್ಲಿ ಒಂದು ಸಾಬೀತಾಗಿರ್ತಕ್ಕಂಥ ಅಂಶ ಏನಂದ್ರೆ, ಮಕ್ಕಳ ಕಲಿಕೆಯ ದೃಷ್ಟಿಯಿಂದ 2 ಭಾಷೆಗಳು ಸಾಕು. ಬಹಳ ಮುಖ್ಯವಾಗಿ ಮಾತೃಭಾಷೆ ಅವರಿಗೆ ಪ್ರಭುತ್ವವನ್ನ ಕಲಿಸಿದ್ರೆ 2ನೇ ಭಾಷೆಯನ್ನ ಸುಲಭವಾಗಿ ಕಲಿತಾರೆ. 2ನೇ ಭಾಷೆಯನ್ನ ಸುಲಭವಾಗಿ ಕಲಿತ್ರೆ ಬೇರೆ ಇನ್ಯಾವುದೇ ಭಾಷೆಗಳನ್ನ ಅವರು ಅಗತ್ಯ ಬಿದ್ದಾಗ ಖಂಡಿತ ಕಲಿತಾರೆ. ಹಾಗಾಗಿ ಶಾಲಾ ಶಿಕ್ಷಣದಲ್ಲಿ, ವಿಶೇಷವಾಗಿ ಶಿಕ್ಷಣದ ವಿಷಯದಲ್ಲಿ ಈ ದ್ವಿಭಾಷಾ ಸೂತ್ರ ಏನಿದೆ ಅದು ಹೆಚ್ಚಿನ ಒಂದು ಪರಿಣಾಮಕಾರಿಯಾದಂಥ ಫಲಿತಾಂಶಗಳನ್ನ ಕೊಟ್ಟಿದೆ. ಮತ್ತು ಇವತ್ತಿನ ಹೊಸ ಸಂದರ್ಭಗಳಲ್ಲಿ ವಿಶೇಷವಾಗಿ ಶಾಲಾ ಹಂತದಲ್ಲಿ ಕೆಲವು ಬಹುಭಾಷಾ ಸಮಸ್ಯೆಗಳನ್ನ ನಾವು ಎದುರಿಸ್ತೇವೆ. ಅಂದ್ರೆ ಒಂದೇ ತರಗತಿನಲ್ಲಿ ಬಹುಭಾಷೆಯ ಮಕ್ಕಳಿರ್ತಾರೆ, ಅಲ್ಲಿ ಕನ್ನಡದ ಮಕ್ಕಳಿರ್ತಾರೆ, ಉರ್ದು ಮಕ್ಕಳಿರ್ತಾರೆ, ತೆಲುಗು ಮಕ್ಕಳಿರ್ತಾರೆ, ಅಥವಾ ತುಳು ಮಕ್ಕಳಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ನಾವೆಲ್ಲೋ ಒಂದ್ ಕಡೆ ಬಹುಭಾಷಾ ಸೂತ್ರವನ್ನ ಅಳವಡಿಸ್ಕೋಬೇಕಾಗತ್ತೆ. ಮಲ್ಟಿ ಲಿಂಗ್ವಲ್ ಎಜುಕೇಶನ್ ಅದನ್ನ ಬಹುತೇಕ ಲಿಂಗ್ವಿಸ್ಟ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಭಾಷಾ ತಜ್ಞರು, ಈಗಾಗಲೇ ಅದನ್ನ ಮಾಡಿ ತೋರಿಸಿದ್ದಾರೆ. ಎಷ್ಟು ಸರಳವಾಗಿ ಆ ಬಹುಭಾಷಾ ಸೂತ್ರವನ್ನ ಇರೋ ಕಡೆ ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು. ಹಾಗಾಗಿ ನಾನು ಹೇಳುದು ಕಲಿಕೆಯ ದೃಷ್ಟಿಯಿಂದ, ಈಗ ಉದಾಹರಣೆಗೆ ಅಶೋಕ್ ಅವರು ಹೇಳ್ತಾ ಒಂದ್ ಮಾತು ಹೇಳಿದ್ರು, ಹಾಗಾದ್ರೆ ತಮಿಳ್ನಾಡವರು ಮಾತ್ರ ಹೋಗಿದಾರ ಅಂತ. ನಮ್ಮ ದೇಶದ ಬಹುತೇಕ ಜನ ಏನು ಹೊರ ದೇಶಗಳಲ್ಲಿದ್ದಾರೆ, ಅವ್ರು ಯಾರು ಹಿಂದಿಯಲ್ಲಿ ನಾನು ಪರಿಣಿತಿ ಅಂತ ಹೋಗಿ ಅಲ್ಲಿ ಕೆಲಸ ಮಾಡ್ತಿಲ್ಲ. ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಒಂದು ಭಾಷಾ ಸಾಮರ್ಥ್ಯ, ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಪರಿಣಿತಿಯ ದೃಷ್ಟಿಯಿಂದ ಅವರು ಅಲ್ಲಿ ಹೋಗಿದ್ದಾರೆ. ಹೊರತು ನಾನು ಅಲ್ಲಿ ಹೋಗಿದ್ದೇನೆ ಅಂತ. ಉದಾಹರಣೆಗೆ ಖಂಡಿತವಾಗ್ಲೂ ನಿರಂಜನಾರಾಧ್ಯ ಅವರು ಈ ವಾದ ತಪ್ಪಿದೆ. ಒಂದ್ ನಿಮಿಷ, ಇದು ಅವರು ಟೆಕ್ನಿಕಲ್ ನಾಲೆಡ್ಜ್ ಮೇಲೆ ಹೋಗಿದ್ದಾರೆ ಹೊರತು ಇಂಗ್ಲಿಷ್ ಇಂಪಾರ್ಟೆಂಟ್ ಅಲ್ಲ ಸರ್. ಇಂಗ್ಲಿಷ್ ಇಂಪಾರ್ಟೆಂಟ್ ಅಲ್ಲ ಸರ್. ಒಂದ್ ನಿಮಿಷ, ನೀವು ಇಂಗ್ಲಿಷ್ ನಾಲೆಡ್ಜ್ ಅಂದ್ರೆ ತಪ್ಪದು. ಇಂಗ್ಲಿಷ್ ನಾಲೆಡ್ಜ್ ಅಂದ್ರೆ ತಪ್ಪದು. ಟೆಕ್ನಿಕಲ್ ನಾಲೆಡ್ಜ್ ಅಲ್ಲಿ ಸರಿ. ಅದನ್ನ ನನ್ನ ಭಾಷೆಲಿ ಯಾಕೆ ಕೊಡ್ತಾ ಇಲ್ಲ ನೀವು? ಹಾಗಾದ್ರೆ ನನ್ನ ಭಾಷೆಲಿ ಯಾಕೆ ಕೊಡ್ತಾ ಇಲ್ಲ? ನಾಲೆಡ್ಜ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮಿಷ, ನೀವು ಈ ರೀತಿ ಎಡಪಂಥಿ ಆಲೋಚನೆಗಳನ್ನ ನೀವು ಎಕ್ಸ್ಪರ್ಟ್ ಆಗಿ ಮಾತಾಡ್ಬಾರ್ದು. ಅಲ್ಲ ಎಡಪಂಥೀಯ ಆಲೋಚನೆ ಅಲ್ಲ ಇದು. ಇಂಗ್ಲಿಷ್ ಸರಿ ಅಂದ್ರೆ ಎಡಪಂಥೀಯ ಆಲೋಚನೆ ಅಲ್ಲ. ಟೆಕ್ನಿಕಲ್ ಎಜುಕೇಶನ್ ಇವತ್ತು ಬಹುತೇಕ ಸಂದರ್ಭಗಳಲ್ಲಿ ವಿಜ್ಞಾನದ ಶಿಕ್ಷಣ ಆಗ್ಲಿ, ಮೆಡಿಕಲ್ ಆಗ್ಲಿ, ಟೆಕ್ನಿಕಲ್ ಆಗ್ಲಿ, ಯಾವ ಭಾಷೆಯಲ್ಲಿ ನಾವು ಕಲಿತೀವಿ, ಯಾವ ಭಾಷೆಯನ್ನು ಬಳಸ್ತಾ ಇದ್ದೇವೆ, ಇನ್ನು ನಾವು
ಇಂಗ್ಲಿಷ್ ಭಾಷೆಯನ್ನ ಒಂದು ಟೆಕ್ನಿಕಲ್ ನಾಲೆಡ್ಜ್ ಅನ್ನ ಕಲೀಲಿಕ್ಕೆ ಒಂದು ಭಾಷೆಯನ್ನ ಬಳಸ್ತಾ ಇದ್ದೇವೆ. ಕನ್ನಡದಲ್ಲಿ ಅದು ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಾವು ಆ ರೀತಿಯ ಒಂದು ಹೊಸ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಅಂಶವನ್ನ ಪದೇ ಪದೇ ಹೇಳ್ತಿದೀವಿ. ಆ ಒಂದು ವಿಷಯಗಳನ್ನ ಹೇಗೆ ನಾವು ಕನ್ನಡ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಅಂತ ಅದು ಬೇರೆ ಭಾಷೆಗಳಿಗೂ ಅನ್ವಯಿಸುತ್ತೆ. ಹಾಗಾಗಿ ನನ್ನ ಪ್ರಶ್ನೆ ಏನಿತ್ತು ನಿಮಗೆ ಅಂದ್ರೆ, ಹಿಂದಿಯನ್ನ ನಾವು ಮಾಸ್ಟರಿ ಮಾಡ್ಕೊಂಡಿದ್ರಿಂದ ಎಲ್ಲೋ ನಾವು ಅಲ್ಲಿ ಹೋಗಿದ್ವಿ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ಬಹುಶಃ ತಪ್ಪು ಕಲ್ಪನೆ. ಅದು ಬಹಳ ತಪ್ಪು ಕಲ್ಪನೆ. ಯಾವ ರಾಜ್ಯಗಳು ತಮ್ಮ ಮಾತೃಭಾಷೆಯಲ್ಲಿ ಪ್ರಭುತ್ವವನ್ನ ಸಾಧಿಸಿ ಅಷ್ಟೇ ಪ್ರಮಾಣದಲ್ಲಿ ಇಂಗ್ಲಿಷ್ ಕಲಿಕೆಗೂ ಕೂಡ ಪೂರಕವಾದಂತ ಸಹಾಯ ಆಗಿದೆ ಆ ಮಾತೃಭಾಷೆ, ಅಲ್ಲಿ ತಮ್ಮ ಸೃಜನಶೀಲತೆಯನ್ನ ಬಳಸಿ ಮಾತೃಭಾಷೆಯ ಮೂಲಕ ಆ ಭಾಷೆಯನ್ನ ಬಳಸಿ ಯಾರು ಟೆಕ್ನಿಕಲ್ ಎಜುಕೇಶನ್ ಅನ್ನ ಪಡೆದು ಅದರಲ್ಲಿ ಪ್ರಾವೀಣ್ಯತೆಯನ್ನ ಸಾಧಿಸಿದ್ದಾರೆ, ಅವರು ಇವತ್ತು ಪ್ರಪಂಚದಾದ್ಯಂತ ಅದ್ಭುತವಾದಂತ ಕೆಲಸಗಳನ್ನ, ಅದ್ಭುತವಾದಂತ ಇದನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳೋದಲ್ಲ, ವಾಸ್ತವಿಕವಾಗಿ ಸಂಶೋಧನೆಗಳಲ್ಲಿ ಇಲ್ಲ. ನಮ್ಮ ಚರ್ಚೆಯನ್ನ ಬಹುಶಃ ಇವತ್ತಿಗೆ ಇಲ್ಲಿಗೆ ಕೊನೆಗೊಳಿಸಬಹುದು ಅಂತ ಹೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇದರ ಸುತ್ತಮುತ್ತ ತುಂಬಾ ವಿಷಯಗಳಿದೆ. ಈಗ ಚೆನ್ನೈನಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಡಿಲಿಮಿಟೇಷನ್ ಆಫ್ ದಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸೀಸ್ ಪ್ರಶ್ನೆ ಕೂಡ ಬರುತ್ತೆ, ಜೊತೆಗೆ NEP ಪ್ರಶ್ನೆ ಕೂಡ ಅಲ್ಲಿ ಬರುತ್ತೆ ಚರ್ಚೆಗೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೋಗ್ತಾ ಇಲ್ಲ, ಉಪಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಲ್ಲಿ ಚರ್ಚೆ ಏನ್ ನಡೀತದೆ ಅನ್ನೋದನ್ನ ಗಮನಿಸಿಕೊಂಡು ನಾವು ಇದರ ಮುಂದಿನ ಹಂತದ ಒಂದು ಚರ್ಚೆಯನ್ನು ಕೂಡ ನಾವು ಇಟ್ಕೊಳ್ಳೋಣ. ಸೊ ಈಗ ಒಂದು ವಿಷಯವಂತೂ ಸ್ಪಷ್ಟ, ನೀವು ಮೂರು ವಿಭಿನ್ನವಾದಂತ ವಿಚಾರಧಾರೆಗಳನ್ನ ಮಂಡಿಸಿದ್ದೀರಾ. ಆದ್ರೆ ಒಂದೇನು ಅಂತ ಹೇಳಿದ್ರೆ, ಹಿಂದಿಯ ಅಗತ್ಯ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಸಂಬಂಧಿಸಿ ನಾವು ಈಗಲೂ ಕೂಡ ಯೋಚನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಕನ್ನಡದ ಸ್ಥಿತಿ ಅಧ್ವಾನವಾಗುವಂತಹ ಪರಿಸ್ಥಿತಿ ಬಂದಿರುವಾಗ, ಕನ್ನಡ ಕಲಿಕೆಯೇ ನಮಗೆ ಕಬ್ಬಿಣದ ಕಡಲೆ ಆಗುವಂತ ಪರಿಸ್ಥಿತಿ ಬಂದಿರುವಾಗ, ನಾವು ತ್ರಿಭಾಷಾ ಸೂತ್ರವನ್ನ ಇಟ್ಕೊಂಡು ಹಿಂದಿಯನ್ನು ಕೂಡ ಇಟ್ಕೊಂಡು ಮಾಡಬೇಕಾದ ಕೆಲಸ ಏನಿದೆ ಅನ್ನುವಂಥ ಪ್ರಶ್ನೆ ಹಾಗೆ ಉಳಿತದೆ ನಮ್ಮ ಮನಸ್ಸಿನಲ್ಲಿ ಅಂತ ಹೇಳ್ತಾ, ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಡಾಕ್ಟರ್ ನಿರಂಜನಾರಾಧ್ಯ VP ಅವರಿಗೆ, ಅಶೋಕ್ KM ಗೌಡ ಅವರಿಗೆ ಮತ್ತು L ಹನುಮಂತಯ್ಯ ಅವರಿಗೆ ತ್ರಿವರ್ಣ ನ್ಯೂಸ್ನ ಪರವಾಗಿ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.